यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानियतिदृशितमो बन्धमोक्षाश्च यस्मात् तस्य श्रीब्रह्मरुद्रप्रभृति सुरनरद्वीषशत्रात्मकस्य विष्णोः हस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेकं महान्तम् ಪರಮಾಣುಮಯೇ ಚಿತ್ತಂ ಹಿಂದಿಂದ ಭೂತಸೂಕ್ಷ್ಮಾಣಾತ್ಮನಿ ಪರಮಾಣುಷು ಸಂಸ್ಥಿತೆ ರೂಪೆ ಸ್ವಚ್ಛಂದ ಮೃತ್ಯುರ್ದೇವಾನಾಂ ಸಹ ಕ್ರೀಡಾನುದರ್ಶನಂ. ಅದ್ರ ಹಿಂದಿನ ಕಾಲಂ ಯಥಾ ಸಂಕಲ್ಪ ಸಂಸಿದ್ಧಿ ಆಜ್ಞಾ ಪ್ರತಿಹತಾ ಗತಿ ತ್ರಿಕಾಲಜ್ಞತ್ವಂ ಮದ್ವಂದ್ವಂ ಪರಚಿತ್ತಾದ್ಯಭಿಜ್ಞತಾ ಅಜ್ಞರ್ಕಾಂಬುಧಿ ವಿಷಾದೀನಾ ಅಜ್ಞರ್ಕಾಂಬು ವಿಷಾದೀನಾಂ ಪ್ರತಿಸ್ತಂಭೋ ಅಪರಾಜಯಃ ಭೂತಸೂಕ್ಷ್ಮಾತ್ಮನಿಮಯಿ ತನ್ಮಾತ್ರಂ ಧಾರಯನ್ ಮನಃ ಅಣಿಮಾನಮವಾಪ್ನೋತಿ ತನ್ಮಾತ್ರೋಪಾಸಕೋ ಮಮ. ಅದೇ ಓದ್ತಿರೋದು ಈಗ, ಅದೇ ಆಗ್ತಿರೋದು. ನೀನು ಆಗಿತ್ತಲ್ಲ ಇನ್ನು ಹಿಂದಿದೆಯಾ? ಚಕ್ಷುರು ಇಲ್ಲಿದೆ. ಚಕ್ಷುರು ದರ್ಶಯ ಚಕ್ಷುರು ದೃಶ್ಯೈಃ ಅಲ್ಲ, ವಿವಾಹ್ಯತ್ವಂ ಲಘಿಮಾ ಚಾಪಿ ಕೀರ್ತಿತಾ ಚಕ್ಷುರ್ದೃಶ್ಯೈಃ ವಿವಾಹ್ಯತ್ವ. ಕಣ್ಣಿಗೆ ಕಾಣದಷ್ಟು ರೂಪ ಚಕ್ಷು ಅಂದರೆ ಪೂರ್ತಿ ಇದರ ಬರೀ ಕಣ್ಣಿಗೆ ಕಾಣಲಾರದಷ್ಟು ಚಿಕ್ಕದಾಗ್ಬೋದು. ತ್ರಿಲೋಪ ಸಮಭಾರಸ್ತು ಗರಿಮಾ ಚಾಪಿ ಕೀರ್ತಿತ. ಎಷ್ಟು ಭಾರ ಮಾಡ್ಕೋಬೋದು ವ್ಯಕ್ತಿ ಯೋಗಿ ಸಿದ್ಧನಾದರೂ ಯೋಗೇಶ್ವರನಾಗಿದ್ದರು ಅಂದರೆ 3 ಲೋಕದಷ್ಟು ಭಾರ. ಗೊತ್ತಾಯ್ತು, 3 ಲೋಕದಷ್ಟು ಭಾರ ದೇವರಿಗೆ ಅದೇ ಇರೋದು. ಅದಕ್ಕೆ ಎಷ್ಟು ಅನಂತ ಪಟ್ಟ ಮೇಲಿದ್ದಾನಾದ್ದರಿಂದ ಸರಿ. ವಾಯುದೇವರಿಗೆ ಅದು ಸಾಧ್ಯ. ಇಡೀ ಭೂಮಿನ ಹೊರಬೇಕಾದ್ರೆ ಎಷ್ಟಿರ್ಬೇಕು ಭಾರ? ಜಾಸ್ತಿನೇ ಇರಬೇಕು, ಸಾಧ್ಯ ಇಲ್ಲ ಇಲ್ಲದೆ ಹೋದರೆ. ತ್ರಿಲೋಕ ಸಮಭಾರಸ್ತು. ಲಕ್ಷ್ಮಣನಿಗೆ ಯೋಗ ಸಿದ್ಧಿ ಇತ್ತು. ಅದೇ ರೀತಿಯಲ್ಲಿ ಧರ್ಮರಾಜ ಜಟಾಸುರ ಎತ್ಕೊಂಡು ಹೋಗ್ಬೇಕಾದ್ರೆ ಭಾರ ಆಗಿಬಿಟ್ಟು ಅವನು ಮುಂದಕ್ಕೆ ಹೋದಂತೆ ಮಾಡಿಬಿಡ್ತಾನೆ. ಭಾರ ಆದ ತಕ್ಷಣ ಅವನು ಹಾರ ನಿಲ್ಲಿಸಿ ಕೆಳಗಿಳಿತ. ಅಂದರೆ ಭಾರ ಯೋಗ ಶಕ್ತಿ ಅದೆಲ್ಲ ಕೂಡ. ಇವತ್ತು ಭಾರಿ ರೋಗ ಬಂದಾಗ ಹೀಗಾಗಿಬಿಟ್ಟಿರ್ತಾರೆ. ಹೇಗಾಗಿರ್ತದೆ ಈಗ? ಅಲ್ಲ ರೋಗ, ಅದು ಯೋಗ ಅಲ್ಲ ರೋಗ. ಸಹಜವಾಗಿ ಹಾಗಾದರೆ ದೇಹ ಅಷ್ಟೇ ಇದೆ, ಏನೂ ಚೇಂಜ್ ಆಗಿಲ್ಲ, ವೇಟ್ ಕಡಿಮೆ ಆಗಿತ್ತು. ಮತ್ತೆ ದೇಹನೇ ಕೊರಗಿಬಿಟ್ಟದಲ್ಲ, ಯೋಗ ಅಲ್ಲ. ಹಾಂ, ವೆರಿ ಸಿಂಪಲ್. ಕಷ್ಟ ಏನಿದೆ? ಸಿಂಪಲ್, ನಿಮಗೆ ಗೊತ್ತಾಗುತ್ತೆ. ಈಗ ಉದಾಹರಣೆಗೆ ಕೈ ಇಡ್ಬೇಕಪ್ಪ, ಎಲ್ಲ ಎಷ್ಟು ಉಪಯೋಗಿಸೋದಿಲ್ಲ. ಇಷ್ಟೇ ತಗೋತೀವಿ ಭಾರಕ್ಕೆ, ಜಾಸ್ತಿ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಬರುತ್ತೆ. ಸೊ ಅದು ಲಿಮಿಟೆಡ್. ಅದೆಲ್ಲ ಹೆಚ್ಚು ಮಾಡೋಕ್ಕೆ ಬರುತ್ತೆ. ಅದೇ ಜಾಸ್ತಿ ಮಾಡಿ, ಅದೇ ಯೋಗ ಸಿದ್ಧಿ ಅಂತ ಕರೆಯೋದು. ಇದು ಸಾಮಾನ್ಯ ಏನೇ ಅಲ್ಲ. ಆ ರೀತಿ ಮಾಡಿದಾಗ ಏನಾಗುತ್ತೆ, ವೇಟ್ ಕಡಿಮೆ, ವೇಟ್ಲೆಸ್ ಮಾಡಬೇಕು. ವೇಟ್ಲೆಸ್ ಪೇಪರ್ ಬರುತ್ತಲ್ಲ ಆ ಥರ. ಅದೇ ಸೇರಿದ್ರು ವೇಟ್ಲೆಸ್ ಮಾಡಬೇಕು. ಅದೊಂದು ಆಲ್ಟ್ ಅಂತ ಅದು ಯೋಗ ಅಂಬದೇ ಆಲ್ಟ್. ಇದು ಬರೆದಾಗ ಒಳ್ಳೆ ಚಿತ್ರ ಬರೀತಾರೆ, ಅದೊಂದು ರೀತಿ ಯೋಗ. ಆದರೆ ಅದು ಆಲ್ಟ್ ಎಲ್ಲರಿಗೂ ಬರಬೇಕಾದಿಲ್ಲ. ನಮಗೆಲ್ಲ ಎಲ್ರಿಗೂ ಬರುತ್ತೆ, ಎಲ್ಲ ವಿದ್ಯೆನೇ ಎಲ್ರಿಗೂ ಬರುತ್ತಾ? ಈಗ ಯೋಗ ಬೇಡ, ಲೋಕದ ವಿದ್ಯೆನೇ ಬರುತ್ತಾ? ಬರೋದಿಲ್ಲ. ಅದೇ ಆ ಯೋಗದಲ್ಲಿ ಅದೆಲ್ಲ ಸಾಧನೆ ಮಾಡೋಕ್ಕೆ ಬರುತ್ತೆ. ಅದು ಜ್ಞಾನದ ಮಹತ್ವ. ಏನೇ ಪುರುಷಾರ್ಥವತ ಶಬ್ದಾದಿತಿ ಪಾದರಾಯಣ. ಜ್ಞಾನ ಹೊಂದಿದ್ರೆ ಏನು ಮಾಡ್ಬೋದು ಅನ್ನೋದಕ್ಕೆ ಇದಿಷ್ಟು ಹೊರಗೂ ಮಾಡ್ಬೋದು, ಒಳಗೂ ಮಾಡ್ಕೋಬೋದು. ತ್ರಿಲೋಕ ಸಮಭ ಆಚಾರ ಅದೇ ಇಟ್ಟಿಟ್ಟರು, ಬೆತ್ತಕ್ಕೆ ಆಗಲಿಲ್ಲ, ಅಷ್ಟು ಭಾರ ಆಗಲಿ. ಫುಲ್ ಉಪಯೋಗಿಸಿಲ್ಲ ಈ ಮಧ್ಯೆ ಅವರು. ಯಾವುದು ಫುಲ್ ಶಕ್ತಿ ಉಪಯೋಗಿಸ್ತೇವ? ಇಲ್ಲ. ಓಡಬೇಕಾದ ಶಕ್ತಿ ಬೇರೆ, ಕೂಡಬೇಕಾದ್ರೆ ಬೇರೆ, ನಡಿಬೇಕಾದ್ರೆ ಬೇರೆ, ಫಾಸ್ಟ್ ಓಡೋದು ಬೇರೆ, ಜಂಪ್ ಮಾಡೋದು ಬೇರೆ, ಎಲ್ಲ ವೇರಿಯೇಷನ್ ಬರೋದಿಲ್ಲ. ಈಗ ಎಷ್ಟು ಮೇಲೆ ಆಡ್ತಾರಲ್ಲ, ಅಲ್ಲ ಬಿಡೋದರಿಗೆ ಬರುತ್ತಾ? ಇಲ್ಲೇ ಇದೆ, ನಮಗೆ ಕಣ್ಣಿಗೆ ಕಾಣಾಗೆ ಇದೆ. ಇನ್ನು ಕಾಣದೇ ಇದ್ದ ವಿಷಯ ಭಾರಿ ದೊಡ್ಡದಿದೆ. ಇದು ಎಷ್ಟೇ ಮಾಡಿದ್ರು ಕೂಡ ಒಂದು ಲಿಮಿಟ್ ಇರುತ್ತೆ ಇದರೊಳಗೆ. ಆದರೆ ಅದರೊಳಗೆ ಲಿಮಿಟ್ಲೆಸ್ಸಾಗಿ ಮಾಡೋದು. ಸ್ಪಿರಿಚುವಲ್ ಯೋಗ ಭಾರಿ ದೊಡ್ಡದು.
ಪೂರ್ವಶಕ್ತೇ ಕೋಟಿ ಗುಣಶಕ್ತಿ ಉದ್ರೇಕ ತಥೇಶಿತ. ಎಷ್ಟು ಶಕ್ತಿ ಇದ್ದರೆ ಕೋಟಿ ಪಟ್ಟು ಜಾಸ್ತಿ. ಕೋಟಿ ಶಬ್ದಕ್ಕೆ ಬಹಳ ಬಹಳ ಅಂತ ಅರ್ಥ. ಆಮೇಲೆ ಭುವಿಸ್ಥೈಹಿ, ಇದು ಯಾರೋ ಎತ್ತಲಕ್ಕೆ ಬರ್ತಾರೆ, ಸುಮ್ಮನೆ ಇದ್ದರೆ ಕೂತಿರ್ತಾನೆ, ಎತ್ತಲಕ್ಕೆ ಬರ್ತಾರೆ, ಚಾಲೆಂಜ್ ಆಗ್ತಾನೆ, ಅವಾಗ ಎತ್ತೋದು ಕಷ್ಟ ಆಗುತ್ತೆ. ಏನು ಮಾಡ್ತಾನಾಗ? ಇದ್ದಿದ್ರಲ್ಲಿ ಏನು ಮಾಡ್ತಾನೋ ಅವನು ಭಾರ ಆಗಿಬಿಡ್ತಾನೆ. ಇನ್ನು ಎತ್ತಲಕ್ಕೆ ಚಾಲೆಂಜ್ ಮಾಡ್ಕೊಂಡು ಬಂದರೆ ಗಡಿ ಹಿಡ್ಕೊಡ್ತಾನೆ, ಎತ್ತಕ್ಕಾಗಲ್ಲ, ಸ್ವಲ್ಪರಲ್ಲೇ ಭಾರ ಆಗಿಬಿಡ್ತಾನೆ. ಇದ್ದಿದ್ರಲ್ಲಿ ಮತ್ತು ಹೇಳ್ಕೋಬೇಕಾದ್ರೆ ಮೆಲ್ಲಿಗೆ ಜೋರಾಗಿ ಹೇಳ್ಬಿಟ್ರೆ ಬಿದ್ದು ಬಿಡ್ತಾನೆ. ಇವನು ಎಷ್ಟಾದ್ರೂ ಹೇಳಿ ನೋಡೋಣ ಅಂತ ಹೇಳ್ತಾನೆ. ಸುಮ್ಮನೆ ಇದ್ದರೆ ಬೆಳೆಯೋದಕ್ಕೆ ಬರುತ್ತೆ, ಹಿಡ್ಕೊತಾನೆ. ಅದಕ್ಕೆ ಕೇಳಿರ್ತೀನಿ, ಒಬ್ಬ ಎಷ್ಟು ಹೊಟ್ಟೆ ಹೊಡೆದ್ರೆ ಏನಾಗ್ತಿದ್ದಿಲ್ಲ ಅವನಿಗೆ, ಏನು ತೊಗೊಂಡು ಹೊಡೆದ್ರು ಗಟ್ಟಿ ಇರ್ತಿದ್ದ. ಅದು ಯೋಗ. ಅದು ಗೊತ್ತದು. ಹುಡುಗ ಏನು ಮಾಡಿದ್ರೆ ಹೊರಟು ಸತ್ತ ಹೋಗ್ಬಿಟ್ಟು ಹುಡುಗ ಹೊಡೆದ, ತಯಾರಾಗಿಲ್ಲ ಅದಕ್ಕೆ ಅವನು, ಗೊತ್ತಾಯ್ತಾ? ಆ ರೀತಿ ಹಿಡ್ಕೋಬೇಕಾದ್ರೆ ಅದು ಶಕ್ತಿ ಅಷ್ಟು. ಅದೇ ವ್ಯಕ್ತಿಗೆ ದೊಡ್ಡ ದೊಡ್ಡವ್ರು ಹೊಡೆದ್ರೆ ಏನೂ ಆಗದೆ ಇದ್ದಿದ್ದು, ಒಬ್ಬ ಹುಡುಗ ಹೊಡೆದೇ ಸತ್ತೋದ. ಅವರೇ ಹೊಡೆದು ತನ್ನ ಶಕ್ತಿ ಹೇಗೆ ಹೊಡೆದ, ಇವರು ತಯಾರಾಗಿಲ್ಲ, ಬೆದ್ದು. ಯೋಗ ಕಟಾರಕಾರ ಎಲ್ಲ ಆಟಗಳು ಏನವು ಯೋಗದ ಒಂದು ರೂಪಗಳಷ್ಟೇ. ಅದೆಲ್ಲ ಫಿಸಿಕಲ್. ಇಷ್ಟಾದರೂ ಕೂಡ ಏನದು ಫಿಸಿಕಲ್. ಅದು ಯಾವಾಗ ಸ್ಪಿರಿಚುವಲ್ ಆಗುತ್ತೋ ಆ ರೀತಿ ಕ್ವಾಲಿಟಿ ಚೇಂಜ್ ಆಗಿಬಿಡುತ್ತೆ. ತಡ್ಕೊಂಡು ಹೋಗೋ ಸ್ಪೀಡಿಗೂ ಮೆಷಿನ್ ಹಾಕಿದ್ರೆ ಎಷ್ಟು ಜೋರಾಗಿರುತ್ತೆ ಗೊತ್ತಾದ. ಮೆಷಿನ್ ಹಾಕಿದಾಗ ವೇಗ ಎಷ್ಟು ಜಾಸ್ತಿ ಆಗುತ್ತೆ. ಇಲ್ಲಿಂದ 2.5 ತಾಸು ಡೆಲ್ಲಿವರೆಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಬರ್ತಿತ್ತ ಹಿಂದೆ, ಸುಳ್ಳು ಅನ್ನಿಸ್ತಿತ್ತು ಅಷ್ಟೇ. ಇದು ಯಂತ್ರದ ಯೋಗ. ಇದು ಯಂತ್ರದ ಯೋಗ ನಮ್ಗೆ ಅರ್ಥ ಆಗಿಲ್ಲ ಈಗ. ಅದು ಮಂತ್ರದ ಯೋಗ, ಅಷ್ಟೇ ಡಿಫರೆನ್ಸ್. ಅದು ಶಾಶ್ವತ. ಮತ್ತೊಂದು ಲೋಕಕ್ಕೆ ಕ್ಷೇಮ ಕೊಡೋದು, ಅದರಲ್ಲಿ ಫೇಲ್ಯೂರ್ ಎಂಬುದಿಲ್ಲ, ಗೊತ್ತಾಯ್ತಾ? ಭುವಿಸ್ಥೈ ಪ್ರಾಣಿಭಿಶ್ಚ ಉಕ್ತಕರಣಂ ಚಾಪಿ ಕೀರ್ತ್ಯತೆ. ಪೂರ್ವಶಕ್ತಿ ಆಯ್ತಲ್ಲ, ಜನಗಳೇ ಇದ್ದಾರೆ, ಈಗ ಎದುರು ಕಾಲ ಜನಗಳಿದ್ದಾರೆ, ಅವರಿಂದ ಅವ್ರಿಗೆ ಆಗ್ಲಾರದ ಕೆಲಸ ಮಾಡಿಸೋದು. ಈ ಮಾಡಿ ಹೇಳ್ತೀನಿ ಮಾಡು ಅಂತ, ಅವ ಮಾಡ್ಲಿಕ್ಕೆ ಬರುತ್ತೆ ಅವರಿಗೆ, ಹೇಳಿದರೆ ಮಾಡ್ಲಿಕ್ಕೆ ಬರೋದಿಲ್ಲ. ಎಷ್ಟೋ ಸತ್ಯ ಗೈಡ್ ಇದ್ದು ಮಾಡಿಸ್ತಾನೆ, ಅದು ಬೇರೆ. ಒಬ್ಬ ಗೈಡ್ ಇದ್ದು ಎಕ್ಸರ್ಸೈಸ್ ಮಾಡಿಸೋದು ಬೇರೆ, ತಾನೇ ಮಾಡೋದು ಬೇರೆ. ಅವ್ರು ಹೇಳ್ತಾರೆ ಎಲ್ಲಿ ರಿಸ್ಕ್ ಇದೆ ಏನು ಎಲ್ಲ ಹೇಳ್ತಾ ಬರ್ತಾರೆ. ಆಗ ನೋಡೋ ರೀತಿಯೇ ಬೇರೆ. ಇವನ್ನ ಮಾಡಿ ಕೈ ಕಾಲು ಬರ್ಕೊಂಡ್ಬಿಡ್ತಾರೆ ಎಷ್ಟೋ ಸಲ. ಅದರಿಂದ ಬಿಟ್ಟೊಬ್ಬರು ಇರಬೇಕದು. ಇನ್ನೊಬ್ಬರಿಂದ ಮಾಡಿಸೋದು ಯೋಗದ ಇನ್ನೊಂದು ಮುಖ. ಆಜ್ಞಾ ಅಪ್ರತಿಹತಿ. ಈ ಕೆಲಸ ಆದರೆ ಆಗಲೇಬೇಕು. ಒಂದು ಕೊಟ್ಟ ಒಂದು ಆರ್ಡರ್ ಮಾಡೋದು ಮಾಡಲೇಬೇಕಾದ್ರೆ ಮತ್ತು ಅಧಿಕಾರ ಇದ್ದರೆ ಮಾಡಕ್ಕೆ ಬರುತ್ತೆ. ಸುಪೀರಿಯರ್ ಹೇಳಿದಾಗ ಕೇಳಿದ್ರೆ ಬೇರೆ ದಾರಿನೇ ಇಲ್ಲ. ಸ್ಪಿರಿಚುವಲಿ ಸುಪೀರಿಯರ್ ಆದಾಗ ಯಾರು ಹೇಳಿದ್ರೆ ಮಾಡೋದಿಲ್ಲ ಅಂತಂದರೆ ಮಾಡು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಕಷ್ಟ ಹೇಳ್ತಾರೆ, ನೀನೇನು ಯುದ್ಧ ಮಾಡೋದಿಲ್ಲ ಅಂತೀಯಲ್ಲ, ಕನಿಷ್ಠ ಅವಶ್ಯೋಪಿಸಲ್ಲ, ನಾನು ಮಾಡಿಸ್ತೇನೆ. ಆ ರೀತಿ ಮಾಡ್ಲಿಕ್ಕೆ ಹೋಗಿಲ್ಲ, ಯಾಕಂದ್ರೆ ನೀವು ತಿಳಿಸ್ಬೇಕಂತ ಹೊರಟಿದ್ದೇನೆ ಹೊರತು ಆಮೇಲೆ ಮಾಡಿಸೋದು ತಾನೇ ವಿಚಾರ ಬೇರೆ. ನಿಮಿತ್ತ ಮಾತ್ರ ಭವ್ಯಸ, ಇವೆಲ್ಲ ಅರ್ಥ ಆಗುತ್ತಾ. ಇದೇ ಯೋಗ ಶಕ್ತಿ ನೋಡಿದಾಗ ನಾನು ಮಾಡ್ತೇನೆ, ಆಯಿತಾ? ದೇವರು ಎಷ್ಟು ಮಾಡ್ತಾನೆ? ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಮಪಿ ಸಮರ್ಥ. ಒಂದು ಪಾರ್ಟ್ ಎ, ಇದು ಪಾರ್ಟ್ ಬಿ. ಕಾರಯಿತುಂ ಅಕಾರಯಿತುಂ ಅನ್ಯಥಾ ಕಾರಯಿತಮಪಿ ಸಮರ್ಥ. ನೀನು ಮಾಡಲೇಬೇಕೀಗ, ಆಯಿತಾ? ಆ ಶಕ್ತಿ ಹಿಪ್ನಟೈಸ್ ಮಾಡ್ತಾರೆ. ಏನು ಮಾಡ್ತಾನಾಗ ಏನು ಹೇಳಿದ್ರೆ ಕೇಳ್ತಾ ಇರ್ತಾರೆ. ಹಿಪ್ನಟೈಸ್ ಮಾಡೋದು ಅದೊಂದು ಯೋಗ. ಅದು ಇದು ಮತ್ತೆ ಯಥಾ ಪ್ರಕಾರ ಇದು ಫಿಸಿಕಲ್. ಅದು ಹೊರಗಿಂದ ಮಾಡತಕ್ಕಂಥ ಕೆಲಸ. ಏನ ಅದೇ ಹೇಳಿದ್ದು, ಕಳಿಸಿದ್ರು. ಇಡೀ ದಿವಸ ಹೋದ್ರೂ ನೋಡ್ತಾನೆ ಇಲ್ಲ ಅವರಿಗೆ. ಅವೆಲ್ಲ ಯೋಗ ಶಕ್ತಿಗಳು ಗೊತ್ತಾ. ಅದೇ ವೈವಶ್ಯೇನ ಅಂತ ಹೇಳ್ಬೇಕಾದ್ರೆ ಅದು ವಶಿತ್ವ ಶಕ್ತಿ. ಆ ಪದದಲ್ಲೇ ಅರ್ಥ ಮಾಡಿದ್ದ. ವಾರಿ ಸಂಸ್ತಂಭ ಯೋಗ, ನದಿ ಹಾಗೆ ಹಾರಿದಾಟ ಹೋಗ್ಬಿಟ್ಟು ವಾರಿ ಸಂಸ್ತಂಭ ಯೋಗ, ಜಲಸ್ತಂಭನ ಮಾಡಿದ್ರು ಆಚಾರ್ಯರು. ಎಷ್ಟು ವಿಷಯ ಮಧ್ವೀಜ ಬಂದರಲ್ಲೇ ಯೋಗಿಯಾಗಿ ಮಧ್ವಾಚಾರ್ಯರು ಅಂತ ಅಷ್ಟೇ ಬರೆದ್ರೆ ಇಡೀ ಇದೆಲ್ಲ ಬರೀಬೋದು. ಸಣ್ಣ ಕೂಸು ದೊಡ್ಡ ಭಾರ ಎತ್ತದು, ತಮ್ಮ ಭಾರ ಅಷ್ಟೇ ಇದೆ, ಎತ್ಬೋದು. ತಾವು ರೂಪ ದೊಡ್ಡ ತಗೊಳ್ಳಿಲ್ಲ, ಅದು ಯೋಗ. ಮತ್ತೆ ದೊಡ್ಡ ರೂಪ ದೊಡ್ಡ ತಗೊಳ್ಳಪ್ಪ, ಅದೊಂದು ಯೋಗ. ಯೋಗದಲ್ಲಿ ಅನೇಕ ಭಾಗಗಳು ಕೂಡ ಇದು. ಇಷ್ಟೆಲ್ಲ ಇದು ಹೇಳಿ ಏನೇನೋ ಪುಸ್ತಕ ಬರೆದಿರ್ತಾರೆ, ಯೋಗದ ಪುಸ್ತಕ ಬೇಕಾಷ್ಟಿರ್ತಾರೆ. ಇವೆಲ್ಲ ಕವರ್ ಆಗಲ್ಲ ಅದರೊಳಗೆ. ಏನೇನೋ ಮಾಡಿ ತೋರಿಸ್ತಾರೆ. ಇಂಥದ್ದೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಕೆಲವು ಗುಣದ ಸಾಮಾನ್ಯ ಮಾಡೋಕ್ಕಾಗ್ತದೆ ಮಾಡ್ತಾರೆ. ಯಾಕಂದರೆ ಯೋಗ ಎರಡದು. ಅವು ಒಂದು ದೃಷ್ಟಿಯಿಂದ ಸ್ಪಿರಿಚುವಲ್ಲಿ ಅದು ಇದಲ್ಲ, ಬಟ್ ಪೂರ್ತಿ ಸ್ಪಿರಿಚುವಲ್ ಅಲ್ಲ, ಪ್ಯೂರ್ ಅಧ್ಯಾತ್ಮ ಅಲ್ಲ. ಪ್ಯೂರ್ ಅಧ್ಯಾತ್ಮ ಅಂದರೆ ಇದು ರಾಯರು ಅದೆಲ್ಲ ಮಾಡೋದು, ಅದು ಪ್ಯೂರ್ ಅಧ್ಯಾತ್ಮ. ಅದು ಎಂದೂ ಕೂಡ ವಿರೋಧ ಇಲ್ಲ. ಯೋಗ ಕೆಡಕ್ಕೆ ಮಾಡೋದೇ ಇಲ್ಲ, ಕಲ್ಯಾಣನೇ ಮಾಡಬೇಕು. ಅದೆಲ್ಲ ವಿಶೇಷಾಂಶಗಳು. ಫಿಸಿಕಲ್ ಅಷ್ಟೇ, ಫಿಸಿಕಲ್. ಅವರಿಗೆ ಪಾಪ ಗೊತ್ತಿರೋದಿಲ್ಲ, ಸ್ಪಿರಿಚುವಲ್ ಕಾನ್ಸೆಪ್ಟೇ ಇರೋದಿಲ್ಲ. ಇದೇ ಎಕ್ಸರ್ಸೈಸ್ ಮಾಡೋದು ಬೇರೆ. ಹೌದು, ಇವು ತಾನೇ ಬದುಕೋತಾರೆ. ಫಿಸಿಯೋಥೆರಪಿನೇ ಅದು, ಗೊತ್ತಾಯ್ತಿದ್ದಾಗ. ಅದು ಸಿಸ್ಟಮೆಟಿಕ್ಕಾಗಿ ಮಾಡಿದ್ರೆ ಅದು ಸೈನ್ಸ್ ಆಗುತ್ತೆ. ಸಿಸ್ಟಮೆಟಿಕ್ಕಾಗಿ ಮಾಡಬೇಕು. ಇವನು ಎಷ್ಟು ಬಿದ್ದ ತಕ್ಷಣ ಈಗ ತಾನೇ ಗೊತ್ತಿಲ್ಲದೆ ಅನ್ಕೋತಾನೆ. ಹಾಗೇನೆ ಅದು ಬ್ಲಡ್ ಸರ್ಕ್ಯುಲೇಷನ್ ಬಂದ ತಕ್ಷಣ ಸರಿ ಹೋಗ್ಬಿಡ್ತದೆ ಅಷ್ಟೇ. ಮಾಡೋ ಉದ್ದೇಶ ಏನು ಅಂದರೆ ಸರ್ಕ್ಯುಲೇಷನ್ ಬರಬೇಕಲ್ಲಿ. ಎಲ್ಲಿ ಬರೋದಿಲ್ಲ ಅದಾಗಲ್ಲ ನಮ್ಮನೆ ಶುರುವಾಗುತ್ತೆ. ಇನ್ನು ಬಂದರೆ ಅದು ಆಗಿಲ್ಲ ಪೂರ್ತಿ ಸ್ಟಾಪ್ ಆಗಿಬಿಟ್ರೆ ಅದು ಟೆಂಪರರಿ ಸ್ವಲ್ಪ ಇದಾಗೋದು. ಇದು ಆ್ಯಕ್ಚುಲಿ ರೋಗವಾಗಿ ಬರೋದು.
ವಿನಾ ಯೋಗದಲ್ಲಿ ನಾನು ಕಣ್ಣಿಂದ ನೋಡಿದ್ದು ಹೇಳಿದ್ರಲ್ಲಿ ನಿನ್ನೆ ಯಾವುದೋ ಒಂದು ಹಾಂ ಬಾಡಿ ಎಲ್ಲ ಕಂಪ್ಲೀಟ್ಲಿ ಇಟ್ ವಾಸ್ ಗುಡ್. ಹಾಂ ಯೋಗ ಒಂದು ಸರ್ಜನ್ ಬಂದು ಇನ್ಸ್ಟಿಟ್ಯೂಟ್ ಚೆಕ್ ಮಾಡಿದ. ಹಿ ನೆವರ್ ಗೈನ್ ಕಾನ್ಶಿಯಸ್. ಅಲ್ಲ ಹೇಳಿದ್ನಲ್ಲ, ಅಂತ ಯೋಗ ಶಕ್ತಿ ಮಾಡ್ಕೊಂಡಿರ್ತಾರೆ. ಕೆಲವು ನರಗಳನ್ನು ಇದು ಮಾಡಿಬಿಟ್ರೆ ಏನು ಮಾಡ್ತಾರೆ, ಕೆಲವರು ಹೇಳ್ತಾರೆ ನೀವು ಆಪ್ರೇಷನ್ ಮಾಡಿ ನಾನು ನೀವೇನು ಇನ್ವೆಸ್ಟಿಗೇಷನ್ ಕೊಡಬೇಡಿ, ಅನಸ್ತೇಷಿಯಾ ಕೊಡಬೇಡಿ, ನನಗೆ ಏನಾಗಲ್ಲ ಅಂತ. ಅಂಥವ್ರು ತೋರಿಸ್ತವ್ರು ಇದ್ದಾರೆ, ಗೊತ್ತಾಯ್ತಾ. ಒಂದು ಸ್ಟೇಜಲ್ಲಿ ಅದು ಲಿಮಿಟ್ ಆಗುತ್ತೆ. ಇದು ಹಾಗಲ್ಲ, ಇದು ಬೆಳೆಸ್ಬೋದು, ಮತ್ತೆ ಮತ್ತೆ ಬೆಳೆಸ್ಬೋದು, ಬೇಕಾದಷ್ಟು ಮಾಡ್ಬೋದು. 15 ನಿಮಿಷ ಆದಮೇಲೆ ಅವನಾಗಲೇ ಹೇಳಿದ್ದೇನು ಅಂಥದ್ದೇನೇ ಅಂತ ಹೇಳಿದ್ರಲ್ಲ, ಅಥವಾ ಮಾಡಿಸ್ಕೊಡೋರು ಇದ್ದಾರೆ. ಈ ಹಲ್ಲು ಆಪ್ರೇಷನ್ಗೆ ಅವನು ಇಂಜೆಕ್ಷನ್ ಕೊಟ್ಟೆ ಮಾಡ್ತಾರೆ, ಕೆಲವರು ಕೊಡದೆ ಹಾಗೆ ಮಾಡ್ತಾರೆ, ಗೊತ್ತಾ. ಕೆಲವು ಸಾಮಾನ್ಯ ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ. ಎಲ್ಲದಕ್ಕೂ ಬೇರೆಂದ್ರೂ ಕೊಟ್ಬಿಡ್ತಾರೆ. ಒಂದು ಕೊಕ್ಕೇರಿ ಇಂಜೆಕ್ಷನ್ ಕೊಟ್ಟು ಇದು ಮಾಡಿಬಿಡ್ತಾರೆ, ಲೋಕಲ್ ಅನಸ್ತೇಷಿಯಾ. ಕೆಲವರು ಕೊಡೋದಿಲ್ಲ, ಉಪಾಯ ಮಾಡ್ತಾರೆ. ಕೆಲವರು ಏನೇ ಮಾಡಿ ನಾನೇ ತಡ್ಕೋತೀನಿ ಅಂತ ಹೇಳ್ತಾರೆ. ಅದರಲ್ಲಿ ನೀವು ಅನೇಕ ವೆರೈಟಿಗಳಿವೆ. ವೇಗದಲ್ಲಿ ಯೋಗದಲ್ಲಿ ವೆರೈಟಿ ಆಗೋ, ಇದರಲ್ಲೂ ವೆರೈಟಿಗಳಿವೆ. ಅದು ಸ್ಪೆಷಲೈಸೇಷನ್ ಮಾಡ್ತಾ ಹೋದಂತೆ ಒಂದೇನಾಗತ್ತೆ, ಒಂದು ಜ್ಞಾನ ಜಾಸ್ತಿ ಆದಂತೆ ಮಾಡೋ ರೀತಿ ಚೇಂಜ್ ಆಗುತ್ತೆ. ವಿನಾ ಮಹಾತಪಸ್ವಿಂಶ್ಚ ಶಾಪ ಪ್ರತಿಹತಿ ಸ್ಮೃತ. ಯಾರ ಶಾಪ ಕೊಡು, ಏನಾಗಲ್ಲ, ಏನು ಬೇಕಾದ್ರೂ ಕೊಡೋಗು ಅಂತ ಹೇಳ್ತಾರೆ. ಆದರೆ ಅದು ಅವರಿಗೆ ಎಕ್ಸೆಪ್ಷನ್ ಇದೆ. ಅವರಿಂದ ಭಾರಿ ದೊಡ್ಡವ್ರು ಕೊಟ್ಟರೆ ಹೋಗ್ಬಿಡೋದು, ಅರ್ಥ ಆಯ್ತಾ. ಇವು ಎಷ್ಟೋ ಜನ ಕಾರ್ ಎಳೆಯೋರು ಇರ್ತಾರೆ, ಗೊತ್ತಾಯ್ತಾ. ಕಾರ್ ಕೈಲೇ ಹಿಡ್ಕೊಂಡು ಹೋಗ್ತಾರೆ. ಅದು ಪ್ರಾಕ್ಟೀಸ್ ಮಾಡಿ 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 ಅಭ್ಯಾಸ ಮಾಡಿರ್ತಾರೆ, ಬರುತ್ತೆ. ಅದು ಉಳಿದವರಿಗೆ ಅಷ್ಟು ಸುಲಭ ಸಾಧ್ಯ ಮಾಡ್ಲಿಕ್ಕೆ ಬರೋದಿಲ್ಲ. ಪ್ರಾಕ್ಟೀಸ್ ಮಾಡಿದ್ರು ಬರೋದಿಲ್ಲ ಕೆಲವರಿಗೆ. ಅಪರಾಜಯೋ ಮನುಷ್ಯೇಭ್ಯ ವಶಿತ್ವಂಚಾಪಿ ಅಲೋಲತ. ಯಾವ ಮನುಷ್ಯ ಬಂದರೂ ಕೂಡ ಸೋಲೋದಿಲ್ಲ. ಅದು ಡಿವೈನ್, ಸ್ವಲ್ಪ ಮೇಲೆ ಇನ್ನೂ ಡಿವೈನ್. ಅದು ನಮ್ಮಲ್ಲಿ ಸ್ಪಿರಿಚುವಲ್ ಒಂದು ಡಿವೈನ್, ಮತ್ತು ಇನ್ನೊಂದು ಫಿಸಿಕಲ್ ಬೇರೆ, ಮೆಂಟಲ್ ಬೇರೆ, ಸ್ಪಿರಿಚುವಲ್ ಬೇರೆ, ಡಿವೈನ್ ಬೇರೆ. ಅದು ದೇವ್ರದ್ದು ಸೂಪರ್ ಡಿವೈನ್ ಆದ್ದರಿಂದ ಅದನ್ನು ಯಾರೂ ಮಾಡೋಕ್ಕಾಗಲ್ಲ. ಗರೀಬ್ಣಾ ಸಹ ಸಪ್ತವ ಇತಿ ಆಮೇಲೆ ದಾಹಾದಿ ಸಹನಂ. ಬೆಂಕಿಯಲ್ಲಿ ಹಾಕಿರೋ ಏನಾಗ್ತಾ ಇಲ್ಲ, ಪ್ರದರ್ಗಾಗಲಿಲ್ವಲ್ಲ, ಅನುಗ್ರಹದಿಂದ ಆಗಿತ್ತು. ಕೈ ಕಾಲು ಕಟ್ಟಿ ಬೇರೆ ಹಾಕಿದ್ದಾರೆ, ಏನಾಗಲಿಲ್ಲ. ಇವೆಲ್ಲ ಭಾಗವತ ಎಲ್ಲ ನೋಡಿದಾಗ ಯೋಗಗಳೆಲ್ಲ ಭಕ್ತರಲ್ಲಿ ಯೋಗಗಳು ಹ್ಯಾಕೆ ಕಾಣಿಸುತ್ತೆ ಗೊತ್ತಾಗುತ್ತೆ. ಧ್ರುವ 6 ತಿಂಗಳು ಉಪವಾಸ ಎಲ್ಲರೂ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಇವತ್ತು ಸಾಮಾನ್ಯ ಈಗ ಫುಲ್ ತೊಗೋತೀನಿ ಜನ ಆಶ್ಚರ್ಯ ಬಿಡೋದು, ಅಯ್ಯೋ ಏನು ಸುಳ್ಳು ಹೇಳ್ತೀನಿ ಬಿಡ್ತಾ ಆ ಥರ. ಅದಾಗಿಲ್ಲಕ್ಕಾಗುತ್ತೆ, ಸಾಧ್ಯನೇ ಇಲ್ಲ. ಅದು ಸಾಧ್ಯತೆ ಗೊತ್ತೇ, ಎರಡೆರಡು ಮಾಡಿದಾಗೂ ಆಶ್ಚರ್ಯ ಇದಾಗಿಬಿಡುತ್ತೆ ಅವರಿಗೆ. ಇತಿ ಷಡ್ವಿಂಶತಿ. ಮಧ್ಯೆ ಮಧ್ಯೆ ನೀರು ಉಪನ್ಯಾಸ ಶುರು ಮಾಡ್ತಾರೆ, ನೀರು ಕುಡಿಯೋ ಸಿಗ್ತಾರೆ. ಲೌಕಿಕರಲ್ಲಿ ನೀವು ತೊಗೋತಿರ್ಲಿಕ್ಕೆ ಬಾಟ್ಲ ಕೈಲಿ ಇರಲೇಬೇಕಾದ್ರೆ ಕುಡಿದ್ರೆ ಮತ್ತೆ ಒಂದು ಮಾಡಿ ಮತ್ತೆ ಒಂದು ಮಾಡೋದು. ಸಿಪ್ ಮಾಡಿದ್ರು ಕೂಡ ಮಾಡ್ತಿರ್ಬೇಕು. 4-5 ಗಂಟೆ ಹೇಳ್ತೀವಿ, ಏನಾಗೋದಿಲ್ಲ. ಅದು ಆ ಥರ ಅಭ್ಯಾಸನೂ ಬೇಕಾದ್ರೆ ಓವರ್ ನೈಟ್ ಮಾಡೋಕ್ಕೆ ಬರೋದಿಲ್ಲ. ಅಭ್ಯಾಸ ಮಾಡಿದಾಗ ಬೇಕಾಷ್ಟು ಪೂರ್ತಿ ತರ್ಕೊಂಡೋಗಿ ಪೂರ್ತಿ 24 ತಾಸು ಪ್ರವಚನ ಮಾಡಿಯೂ ನೀರು ಬೇಕಿಲ್ಲ. 5 ನಿಮಿಷಕ್ಕೆ ನೀರು ಕುಡಿತಿರ್ತಾರೆ. ಇವು ಬೇಡೋದಕ್ಕಿಂತ ನೀರು ಕುಡಿಯೋದೇ ಜಾಸ್ತಿ ಆಗಿದೆ. ಏನೋ ಅದೇ ಹೇಳಿದ್ನಲ್ಲ, ಆ ಸಮಯ ನೋಡ್ಕೊಂಡು ಯಾವ ಬಾಟ್ಲ ಅಂತ ತೀರ್ಮಾನ ಆಗುತ್ತೆ. ವಿಂಶತಿ ಇತಿ ಷಡ್ವಿಂಶತಿ ಪ್ರೋಕ್ತ. ಇವರೆಲ್ಲ ಎಳಿಸ್ಕೊತ ಬಂದರೆ 26 ಆಗುತ್ತೆ. ಇದೆಲ್ಲ ಏನು ಉಪಯೋಗಗಳು. ಉಪಯೋಗ ಅಂದರೆ ಉಪಯೋಗ, ಅದರ ಉಪಯೋಗ ಹೇಳ್ತಾರೆ. ವಿಜ್ಞಾತಿ ವಿಂಶತಿಶ್ಚ ಸುರೇಭ್ಯ ಅನ್ಯ ದೇವೇಶು ಅಷ್ಟೈವ ಸಿದ್ಧೇಯ. ಇದರಲ್ಲಿ ಷಡ್ವಿಂಶತಿ, ಆಮೇಲೆ ವಿಂಶತಿ, ಆಮೇಲೆ 8, ಫೈನಲಿ 8. ಯಥೋ ನಿಸ್ಸೀಮಕಾಸ್ತೇಷಾಂ ದೇವಾನಾಂ ಅಷ್ಟಸಿದ್ಧಯ. ದೇವತೆಗಳು ಆಗ್ತಾ ಹೋದಂತೆ ಸಿದ್ಧಿಯ ಕ್ವಾಲಿಟಿ ಭಾರಿ ಜಾಸ್ತಿ. ಎಷ್ಟೇ ನೀವು ಫಾಸ್ಟಾಗಿ ರೋಡಲ್ಲಿ ಹೋದರೂ ಕೂಡ ಬಿಟ್ಟಿದೆ, ಏನೋ ತಕ್ಷಣ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ 100 ಗಟ್ಟಲೆ ಅಲ್ಲ, 1000 ಗಟ್ಟಲೆ ಬೇಕಾದ್ರೆ ಹೋಗ್ಬಿಡುತ್ತಲ್ಲ ಅಕ್ಷರದ. ನಿಸ್ಸೀಮ ಅಥೋ ಅಷ್ಟಾದಶ ಸಿದ್ಧೀನಾಂ ತದಂತರ್ಭಾವ ಇಷ್ಯತೆ. ಸೊ 8 ಸಿದ್ಧಿ ಬಂದಿರೋ ಈತ 18 ಸಿದ್ಧಿ ಬಂದಿರೋ ಇನ್ನೊಬ್ಬತ. ಆದರೆ 17 ಸಿದ್ಧಿ ಬಂದವನಿದ್ದು 8ರಲ್ಲಿ ಇನ್ನೂ ಜಾಸ್ತಿ ಇದ್ದಾನೆ. ದೇವೇಶು ಇಂದ್ರ, ಈಶ, ವಾಯು, ಶ್ರೀ, ವಿಷ್ಣೂನಾಂ ಉತ್ತರೋತ್ತರಂ. ದೇವತೆಗಳಲ್ಲೂ ಕೂಡ ಇಂದ್ರದೇವರು, ಆಮೇಲೆ ಈಶ ರುದ್ರದೇವರು, ಆಮೇಲೆ ವಾಯುದೇವರು, ಮಹಾಲಕ್ಷ್ಮಿ, ನಾರಾಯಣ, ಹೇಗೆ ಮೇಲೆ ಹೋಗ್ತಾ ಏನಾಗ್ತಾ ಬರುತ್ತದ ಯೋಗ ಸಿದ್ಧಿ ಭಾರಿ ಜಾಸ್ತಿ ಆಗುತ್ತೆ. ದೇವೇಶು 100 ಟೈಮ್ಸ್ ಆ ಥರ ವೇರಿ ಆಗುತ್ತೆ. ಜಾಸ್ತಿ ಆಗೋದಿಲ್ಲ, ತುಂಬ ಜಾಸ್ತಿ ಆಗಿಬಿಡುತ್ತೆ. ಹಾರ್ಸ್ ಪವರ್ HP ಹಾಕಿದಾಗ ಎಷ್ಟು ಚೇಂಜ್ ಆಗುತ್ತೆ. ಫ್ಯಾನೇ ಒಂದಕ್ಕಿಂತ ಹೇಗಿರುತ್ತೆ, ಬಿಟ್ಟರೆ ಹೇಗಿರುತ್ತೆ. ಚಳಿಗಾಲದಲ್ಲಿ ಜ್ವರ ಕೂಡ ಹೊಡ್ಕೊಂಡ್ಬಿಡ್ತಾರೆ. ಅಂದರೆ ಇಷ್ಟರಲ್ಲೇ ತಿರ್ಸಕ್ಕೆ ಬರುತ್ತೆ. ಯಂತ್ರದ ಶಕ್ತಿ ಕಡಿಮೆ ಮಾಡೋದು, ಹೆಚ್ಚು ಮಾಡ್ಬೋದು. ಅಲ್ಲಿ ಗೊತ್ತಾಯ್ತಾರೆ, ವೇಟ್ ಹೆಚ್ಚು ಕಡಿಮೆ ಮಾಡೋದು ಬರುತ್ತಿಲ್ಲ. ಈಗ ಸ್ಪೀಡ್ ಹೆಚ್ಚು ಮಾಡೋಕ್ಕೆ ಬರುತ್ತಾ ಇಲ್ಲ, ಆ ಥರ ಬರುತ್ತೆ. ಈ ಕಡೆ ಕಾಂಟ್ಯಾಕ್ಟ್ ಮಾಡ್ಕೊತವ್ರು, ಈ ಕಡೆ ಅಲ್ಲ, ಈ ಕಡೆಯಿಂದ ರಿಮೋಟ್ ಅವರು ರಿಮೋಟಲ್ಲೇ ರಿಮೋಟ್ ಫೋನೆಲ್ಲ ಬಂದಿದೆಯಲ್ಲ ಈಗ. ಇವೆಲ್ಲ ಎಷ್ಟೆಷ್ಟು ಇಂಪ್ರೂವ್ ಮಾಡ್ತಾ ಹೋಗ್ತಾರೆ. ಸ್ಟಿಲ್ ಅದ್ರ ಮುಂದೆ ಏನಲ್ಲ.
ಆ ರೀತಿ ಎಷ್ಟೇ ಮನುಷ್ಯ ಹೊಡಿದ್ರು ವೆಹಿಕಲಲ್ಲಿ ಕೂತು ಹೋದ್ರೆ ಹೋಗ್ಲಕ್ಕೆ ಬರೋದಿಲ್ಲ, ಅಷ್ಟು ಆ ಸ್ಪೀಡ್ ಬರೋಕ್ಕಾಗಲ್ಲ, ಸ್ವಲ್ಪ ಸುಸ್ತು ಹೊಡೆದು ಬಿಡ್ತಾರೆ. ಅಥವಾ ಅಷ್ಟಾದಶ ಸಿದ್ಧೀನ ಸಿದ್ಧಯ ಪರಿಪೂರ್ಣಾಸ್ತು ವಿಷ್ಣೋರೇಕಸ್ಯ ನಾಣ್ಯಗಾಹ. ಈಗ ನಮಗೆ ವಿಷ್ಣು ಶಾಸ್ತ್ರ ಯೋಗ ವಿಧಾಮ್ನೇತ, ಅವಾಗ ಅರ್ಥ ಇಷ್ಟೆಲ್ಲ ನೋಡಿದ ಮೇಲೆ ಯೋಗ ವಿಧಾಮ್ನೇತ ಇಲ್ಲ ಯೋಗಗಳೇ ಶ್ರೇಷ್ಠ ಅಷ್ಟೇ, ಗೊತ್ತಾಗೋದಿಲ್ಲ. ಇದು ನೋಡಿದಾಗ ಏನಾಗ ಹೊಟ್ಟೆ ತುಂಬ ಸುಮ್ಮನೆ ಹೇಳೋದು, ಹೊಟ್ಟೆ ತುಂಬ ಹೇಳೋದು ಹೇಗಿರ್ತದೆ, ಹೇಳಬೇಕಾದ್ರೆ ಟೇಕತ್ತ ಹೇಳ್ತಿರ್ತಾರೆ. ಆ ರೀತಿ ಯೋಗ ಪ್ರತಿಯೊಂದು ಮಾತು ಗೊತ್ತಾದಷ್ಟು ಕೂಡ ವಿಷ್ಣು ಸಹಸ್ರನಾಮ ಚೆನ್ನಾಗಿ ಅರ್ಥ ಆಗತ್ತೆ. ಯೋಗಿ ಯೋಗ ವಿಧಾಮ್ ಎರಡು ಕೂಡ ಯೋಗಿಯಾಗಿದ್ದಾರೆ, ಯೋಗದ ತಿಳಿದವರು ಭಾರಿ ಮೇಲಿದ್ದಾರೆ, ಆ ನೇತ ಇದಕ್ಕೆಲ್ಲ ಹೇಳಬೇಕಾಗ ಇಷ್ಟೆಲ್ಲ ಇರೋದ್ರಿಂದ ಯೋಗ ವಿಧಾಮ್ ನೇತ ಅರ್ಥ ಆಯ್ತಾಗ. ಹಾಂ ನೇತ ಅಂಬದಕ್ಕೆ ಪ್ರಣೇತಾನೂ ಆಗಬಹುದು, ಮುಖಂಡ ಆಗಬಹುದು, ಮುಖ್ಯಸ್ಥ, ರಾಷ್ಟ್ರಕ್ಕೆ ನೇತ ಅಂತ ಹೇಳೋದಿಲ್ಲ, ಲೀಡರ್ ಎಂಬ ಅರ್ಥ ಕೊಡುತ್ತೆ. ಲೀಡರು ಪ್ರೇರಕ ಎರಡರ್ಥನೂ ಬರುತ್ತೆ. ಸಿದ್ಧಯ ಶ್ರುತೇಶು ಯಥಾ ಯೋಗಂ ಕ್ಷಿಪ್ರಗ್ರಹಣಮೇವತು ಉಕ್ತಂ ಆಕಾಶ್ಯಮನ್ಯೇಷಾಂ ದೇವಾನಾಂ ಅಶ್ರುತೇಶ್ವಪಿ. ಸಾಮಾನ್ಯವಾಗಿ ಇಲ್ಲೂ ಕೂಡ ಶ್ರುತೇಶು ಕೇಳಿದ ತಕ್ಷಣ ಏಕಪಾಠಿ ಇದ್ದೆ, ಒಂದ್ಸರ್ತಿ ಕೇಳಿದಲ್ಲಕ್ಕೆ ಹೇಳ್ಬಿಡ್ತಾನೆ. ಇನ್ನೊಬ್ಬರು ಕೆಲವು ಸತ್ತು ಹೇಳೋದು ದ್ವಿಪಾಠಿ, ಕೆಲವರು 100 ಪಾಠಿ 10 ಪಾಠಿ 1000 ಪಾಠಿ ಇದ್ದರೂ ಕೆಲವು ವಿಷಯ ಹೆಸರೇ ಬರ್ತೋಗ್ಬಿಡುತ್ತೆ. ಅದಲ್ಲ ಏನಂದ್ರಿ ಅಂತ ಕೇಳಬೇಕಾಗತ್ತೆ. ಹಾಗಾಗಿ ವ್ಯತ್ಯಾಸ ಇದೆ. ಅದಕ್ಕೆ ಪ್ರಾಕಾಶ್ಯ ಅಂತ ಕರೀತಾರೆ. ಪ್ರಾಕಾಶ್ಯ ಅರ್ಥ ಮಾಡಿಕೊಳ್ಳಬೇಕೆ. ಉಕ್ತಂ ಪ್ರಾಕಾಶ್ಯ ಮನ್ನೇಶಾಂ ದೇವಾನ ವಶ್ರುತೆ, ದೇವತೆಗಳಿಗೆ ಈ ಕೇಳಿದ್ರಲ್ಲಿ ಅರ್ಥ ಆಗುತ್ತೆ, ಕೇಳದೇ ಇದ್ದಿದ್ದು ಅರ್ಥ ಆಗುತ್ತೆ. ಹಿಂದಂಥ ಪ್ರಸಂಗಗಳಲ್ಲಿ ಹೇಳ್ತಾರೆ, ಯಾರೋ ಒಬ್ಬ ಆಚಾರ್ಯ ಎಲ್ಲ ಕೂತಿದ್ದಾರೆ, ಅನೇಕ ಮಾಡ್ತಾರೆ, ಇಬ್ಬರು ಜಗಳಾಡ್ತಾ ಇದ್ದಾರೆ, ಇಂಗ್ಲೀಷ ಬೇಕೊಂಡು ಓಡಾಡ್ತಿದ್ದಾರೆ. ಅವರಿಬ್ಬರಲ್ಲ, ಕೋರ್ಟ್ ಕೇಸ್ ಆಗಿದೆ, ಅವನು ಏನೇನೋ ಹೇಳ್ತಿದ್ದಾರೆ. ಕೊನೆಗೆ ನೀವು ಹೇಳಿದಕ್ಕೆ ಸಾಕ್ಷಿ ಇದೆಯಾ ಅಂತ ಕೇಳಿದರೆ ಅವರು ಆಚಾರ ಕೂತು ತೋರಿಸ್ತಾರೆ. ಇವರು ಬರ್ತಾರೆ, ಕೇಳಿದರೆ ಏನು ಬರೋದಿಲ್ಲ ಅವರಿಗೆ, ರೆಕಾರ್ಡ್ ಹಿಡ್ದಾಗ ಹೇಳ್ತಾರೆ ಇಬ್ಬರು ಏನೇನು ಮಾತಾಡಿದ್ರು ಕೇಳಿ ಸೈಡ್ ಆಗೋಯ್ತು. ಅರ್ಥ ಆಯ್ತು. ಆಗ ಬರೋದಿಲ್ಲ ಅಂತ ಲ್ಯಾಂಗ್ವೇಜೇ ಬರೋದಿಲ್ಲ, ಹಾಗೆ ರೆಕಾರ್ಡ್ ಗೊತ್ತಿರುತ್ತಾ, ರೆಕಾರ್ಡ್ ಮಾಡುತ್ತಲ್ಲ ಅದೆಲ್ಲ ಆ್ಯಕ್ಚುಲಿ ನಡೆದಿದ್ದಾವೆಲ್ಲ. ಯಾರು ಇತ್ತೀಚೆಗೆ ನಮ್ಮ ಹಿಸ್ಟ್ರಿ ಅಂತೆಲ್ಲ ಗೃಹಸ್ಥರವರು ಅಂಥವ್ರ ಸ್ಥಿತಿ ತೋರಿಸೋರು ಇದ್ದಾರೆ. ಎಷ್ಟೋದನ್ನ ಸ್ಥಿತಿ ತೋರಿಸ್ಬೇಡಿ ಅಂತ ಹೇಳಿರ್ತಾರೆ, ತೋರ್ಸೋಕ್ಕೆ ಹೋಗಬೇಡಿ, ಅದು ಮಿಸ್ಯೂಸ್ ಆಗುತ್ತೆ, ಉಳಿದವ್ರು ಇದನ್ನು ಮಾಡ್ತಾರೆ ಅಂತ ಹೇಳಿ ಕೆಲವು ಸ್ಥಿತಿ ತೋರಿಸೋದಿಲ್ಲ. ಉದಾಹರಣೆಗೆ ದುಡ್ಡು ಎಲ್ಲದಕ್ಕೂ ತೋರಿಸ್ತಾರಾ? ರಿಕ್ಷಾದೊಂದು ದುಡ್ಡು ಕೇಳಿದ್ರೆ ಅವ್ನು ಸೇಲ್ ಹಿಡಿದು ತೋರಿಸ್ತಾರಾ? ಸೇರಿ ತೊಗೊಂಡು ಏನು ಮಾಡ್ತಾವೆ, ಅವ್ರಿಗೆ ಬೇಕಾದ್ದು ಇಷ್ಟೇ, ಚೇಂಜ್ ಇಲ್ಲ ಅಂದರೆ 100 200 ರೂಪಾಯಿ ನೋಟ್ ತೋರಿಸ್ಬೋದೇ ಹೊರತು ಹೆಚ್ಚು ತೋರ್ಸೋಕೆ ಹೋಗೋದಿಲ್ಲ. ಅದಕ್ಕೆ ನಿನಗೆ ಯಾಕೆ ಬೇಕು ಅಂತ ನನಗೆ ಗೊತ್ತಾಯ್ತಾ. ಸಾಮಾನ್ಯ ದುಡ್ಡಿರೋದು ಎಷ್ಟಿದೆ ಅಂತ ಹೇಳೋದಿಲ್ಲ, ಗೊತ್ತಾಯ್ತಾ, ಸಾಮಾನ್ಯವಾಗಿ ಹೇಳೋದಿಲ್ಲ. ಅದು ಧನ, ಇದು ವಿದ್ಯಾಧನ, ಇದನ್ನು ಹೇಳಿ ಯೋಗಧನ ಇನ್ನೂ ದೊಡ್ಡ ಅಪ್ಲೈಡ್ ವಿದ್ಯಾ. ಯೋಗ ಅಂಬೋದು ಅಪ್ಲೈಡ್ ನಾಲೆಡ್ಜ್, ಅಪ್ಲೈಡ್ ನಾಲೆಡ್ಜ್. ಆದ್ದರಿಂದ ನಾಲೆಡ್ಜ್ ಇಲ್ಲದವ್ರು ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಮೊದಲು ವೇದಾಂತ ಜ್ಞಾನ ಬರಬೇಕು, ಆಮೇಲೆ ಅಪ್ಲೈ ಮಾಡಬೇಕಲ್ಲ. ದೇವೇಶು ಇಂದ್ರ ಮುಕ್ತಂ ಅನ್ಯ ದೇವತೆಗಳನ್ನು ಆರಾಧನೆ ಮಾಡಿ ಬೆಳೆದಿರ್ತಾರೆ. ಆ ದೇವತೆ ಎಷ್ಟು ಕೊಡಬಹುದು ಅಂತ ಕೇಳಿ ತನಗೆ ಬರ್ಕೊಡೋದು, ಅದಕ್ಕೆ ಜಾಸ್ತಿ ಕೊಡೋಕ್ಕೆ ಬರೋದಿಲ್ಲ. ಅಷ್ಟರಲ್ಲೇ ಅವರು ಇವತ್ತಿನ ಕಾಲಕ್ಕೆ ನಡೆದೋಗ್ಬಿಡ್ತಾರೆ, ಗೊತ್ತಾಯ್ತಾ. ಇವತ್ತು ಕೋಟ ಎರಡಿದೆ, ಒಂದು ಏನೂ ಬರದೆ ಮ್ಯಾಜಿಕ್ ಮಾಡೋರು ಕೆಲವರು ಇರ್ತಾರೆ, ಒಂದು ಮೋಸ. ಇವ್ರ ಮೋಸ ಅಲ್ಲ, ಬಟ್ ಲಿಮಿಟೇಷನ್ ಇದೆ. ಇವರು ತುಂಬ ಜಾಸ್ತಿ ಎಲ್ಲರ ಮುಂದೆ ತೋರಿಸಲ್ಲ, ಅವರು ಯಾರು ಅವ್ರು ಮಾತ್ರ ಸೋರಿಸ್ತಾರೆ, ಉಳಿದವ್ರು ಒಂದು ನಿಮ್ಮ ಕೈ ಮುಂದೆ ಮಾಡಲ್ಲ ಅಂದ್ಬಿಡ್ತಾರೆ. ವಿಜೇಂದ್ರ ಸ್ವಾಮಿ ಎಷ್ಟು ಜನ ಸೋಲಿಸಿದ್ದಾರೆ, ಎಷ್ಟು ವಿದ್ಯೆಯಲ್ಲಿ ಸೋಲಿಸಿದ್ದಾರೆ. ಆ ರೀತಿ ಸರ್ವ ವಿದ್ಯಾ ಪ್ರವೀಣ ನಿರಾಯರ ಬಗ್ಗೆ ವಿಷಯ ಹೇಳ್ತಾರೆ. ಇವೆಲ್ಲ ಗೊತ್ತಾದರೆ ಆ ಫೀಲ್ಡೇ ಬೇರೆ. ಋಷೀಣಾಂ ಮಿಶ್ರಭಾವೇನ ಭಾಸತೆ ಕಿಂಚಿದಷ್ಟು. ಋಷಿಗಳಲ್ಲಿ ಮಿಶ್ರಭಾವ, ಕೆಲವು ಆವೇಶಾದಿಗಳಿಂದ ವಿಶೇಷ ಮಂತ್ರಾದಿಗಳಿಂದ ಬರೋದು ಬೇರೆ, ನಾರ್ಮಲ್ ಸಿದ್ಧಿಗಳು ಬೇರೆ. ವಿಷಯೇಭ್ಯೋ ಅಧಿಕ ಸುಖ ವ್ಯಕ್ತಿ ಪ್ರಾಕಾಮ್ಯಮೇವತು. ಇದೊಂದು ಸ್ವಾರಸ್ಯ. ಒಂದೇ ವಿಷಯ ಇಬ್ಬರು ನೋಡ್ತಾರೆ, ಅವನು ಎಂಜಾಯ್ಮೆಂಟ್ ಬೇರೆ, ಇವನು ಎಂಜಾಯ್ಮೆಂಟ್ ಬೇರೆ. ಅವನು ಎಂಜಾಯ್ ಇವನು ಮಾಡೋಕ್ಕಾಗೋದಿಲ್ಲ. ನಮಗೆ ಸುಲಭವಾಗಿ ಅರ್ಥ. ಚಿಕ್ಕ ಮಕ್ಕಳು ಮಾವಿನ ಹಣ್ಣು ಕೊಡಿ, ಎಷ್ಟು ತಿನ್ಬೋದು ಅದು? ಮೋಸಂಬಿ ಕೊಡಿ, ಏನು ಮಾಡುತ್ತೆ ಅದು ಪಾಪ, ಈ ನೆಕ್ಕೆಗೆ ಎಷ್ಟು ಬಿಡುತ್ತೆ ಅಷ್ಟೇ. ಅದು ಕೆಲವರು ಮಾವಿನ ಹಣ್ಣು ತಿಂದರೆ ಗೋಟ ಅವ್ರು ಏನೇನೂ ಇರಬಾರ್ದು ಅವಳಿಗೆ, ಗೊತ್ತಾಯ್ತಲ್ಲ. ಅದೇ ಎಣ್ಣೆ ಇವ್ರು ತಿಲ್ಲಕ್ಕೆ ಬರಲ್ಲ ಅವರಿಗೆ, ಯಾಕೆಂದರೆ ಅವರಿಗೆ ಶಕ್ತಿ ಇಲ್ಲ ಅಷ್ಟು ತಿಲ್ಲಕ್ಕೂ. ತುಂಬ ವಯಸ್ಸಾದ್ರೆ ಮಾಡಿಕೊಟ್ಟು ತಿಲ್ಲಕ್ಕೂ ಬರೋದಿಲ್ಲ ಅವರಿಗೆ, ಅಷ್ಟು ಹಲ್ಲಿಲ್ಲ, ಶಕ್ತಿ ಇಲ್ಲ. ನುಂಗಿದ್ರು ಬಾಯಲ್ಲಿ ಹೋಗೋಕ್ಕೂ ಬರೋದಿಲ್ಲ, ಅದ್ರ ನೀರಾಗಿ ಕುಡಿಸ್ಬೇಕಷ್ಟೆ, ಯಾಕೆ ಶಕ್ತಿ ಅಷ್ಟು ಕಡಿಮೆ ಆಗಿಬಿಡುತ್ತೆ. ಆ ದೃಷ್ಟಿಯಲ್ಲಿ ಅದರಲ್ಲಿ ಆನಂದ ಬೇರೆ ಆಗುತ್ತೆ. ಇವ್ರು ಎಂಜಾಯ್ ಮಾಡೋದು ಅವನು ಎಂಜಾಯ್ ಮಾಡೋದು ತುಂಬ ಡಿಫ್ರೆನ್ಸ್ ಇದೆ. ಅವನು ಹಲ್ಲಿಲ್ದವ್ರು ಮೈಸೂರು ಪಾಕ್ ತಿನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಈಗ. ಅದರಲ್ಲೆಲ್ಲ ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಅವರಿಗೆ. ಇದನ್ನು ಹೇಳ್ತಾರೆ, ಸ್ವಲ್ಪ ತಿಂತಾನೆ ಭಾರಿ ಬೆನಿಫಿಟ್ ತೊಗೊಂಡಿರ್ತಾರೆ, ಹೆಚ್ಚು ತಿಂತಾನೆ ಎಲ್ಲ ಆಗ ಬಿಸ 100 ಹೇಳ್ತಿ ಎಲ್ಲ ಅರ್ಧ ತಿಂದಾನೆ, ಕಾಲು ತಿಂದಾನೆ ಅಷ್ಟೇ. ಉಳಿದವ್ರು ತಿಂದಾಗೆಲ್ಲ ಅವನು ತಿಂದಿಲ್ಲ, ಇವನು ಏನಿಲ್ಲ ಅಷ್ಟಕ್ಕೆ. ಇದೆಲ್ಲ ಆರ್ಟ್. ಅದಕ್ಕೇನು ಎಷ್ಟು ತಿಂತಾರೆ ಮುಖ್ಯ ಅಲ್ಲ, ಕ್ವಾಲಿಟಿ ಇದೆ. ಕ್ವಾಂಟಿಟಿ ಎಷ್ಟು ಬೇಕು, ಕ್ವಾಲಿಟಿ ಆಫ್ ಈಟಿಂಗ್ ಕೂಡ ಇಂಪಾರ್ಟೆಂಟ್.
ಕೆಲವು ಅಗತ್ಯ ತಿಂದ ಹೋಗಿಬಿಟ್ರೆ ಎಲ್ಲಕ್ಕೆ ಮುಟ್ಟೋದಿಲ್ಲ. ಅಗತ್ಯ ತಿನ್ನಬೇಕು. ಕೆಲವು ಗಳಗಡೆ ರುಂಗಿ ಹಾಕಿಬಿಟ್ರೆ ತಪ್ಪದು, ರೋಗಕ್ಕೆ ಕಾರಣ ಆಗುತ್ತೆ. ಒಳಗೆ ಅಷ್ಟು ಶಕ್ತಿ ಇರೋದಿಲ್ಲ. ಕೆಲವು ಬರೆದಿರ್ತಾರೆ, ನೆನ್ಪಿಟ್ಕೊಳ್ಳಿ, ಹೊಟ್ಟೆಯಲ್ಲಿ ಹಲ್ಲಿರೋದಿಲ್ಲ ಅಂದರೆ ಏನರ್ಥ? ಇಲ್ಲೇ ತಿಂದು ಆಮೇಲೆ ತಿನ್ನಬಾರ್ದು. ನೆಕ್ಸ್ಟ್ ಪೆಟ್ರೋಲ್ ಬಂಕ್ ಇಷ್ಟು ದೂರ ಇದೆ ಅಂತ ಹೇಳ್ತಾರಲ್ಲ, ಹಾಗೆ ಹುಷಾರಾಗಿ ತಿನ್ನಿ. ಕೆಲವು ಪದಾರ್ಥ ಎಷ್ಟು ತಿನ್ನಬೇಕು ಅಷ್ಟು ತಿನ್ನಿ. ಹೆಚ್ಚಾಗದಷ್ಟು ಕೂಡ ಜೀರ್ಣಕ್ರಿಯೆ ಭಾಳ ಫಾಸ್ಟ್ ಆಗುತ್ತೆ, ಮತ್ತು ವೇಸ್ಟೇಜ್ ಕಡಿಮೆ ಆಗುತ್ತೆ. ಇಲ್ಲಿ ವೇಸ್ಟೇಜೇ ಜಾಸ್ತಿ ಆಗಿಬಿಡುತ್ತೆ ತಿಂದಿದ್ರೆ. ಎಲ್ಲ ಸಿಕ್ಕಾವರು ನುಂಗಿಬಿಟ್ಟಿರ್ತಾನೆ, ಅದು ಬರೋದಿಲ್ಲ. ಅಷ್ಟೇ ತೊಗೊಳೋದು, ಇಷ್ಟೇ ಇದು. ಅವ್ರು 4-5 ಊಟ ಮಾಡ್ಬೋದು ಅವರು. ಇನ್ನು ಒಬ್ಬರು ಮಾಡಿ ಬಿಡಿಸಿರ್ತಾರೆ, ಅವ್ನು ವೀಕ್ ಆಗಿರ್ತಾರೆ. ಮತ್ತೆ ಏನು ಬೇಕೋ ಅದು ಆಗೋದಿಲ್ಲ. ಅದೇ ವಯಸ್ಸಿನ ಪ್ರಭಾವ. ಇವರಿಗೆ ಅದೆಲ್ಲ ಬರೋದಿಲ್ಲ. ಋಷೀಣ ವಿಷಯೇಭ್ಯೋ ಅಧಿಕ ಸುಖ ವ್ಯಕ್ತಿ ಪ್ರಾಕಾಮ್ಯವೇವ. ಅಧಿಕ ಸುಖ ಒಂದೇ ವಿಷಯದಲ್ಲಿ ಹೆಚ್ಚು ಎಂಜಾಯ್ಮೆಂಟ್. ಒಂದು ಪುಸ್ತಕನೇ ಅರ್ಥ ಆಗಬೇಕು, ನಾಲೆಜ್ ತಕ್ಕಂತೆ ಅರ್ಥ ಆಗುತ್ತೆ. ಕೆಲವರಿಗೆ ಓದಕ್ಕೂ ಬರಲಿಕ್ಕಿಲ್ಲ, ಕೆಲವರಿಗೆ. ಕೆಲವು ಸ್ವಲ್ಪ ಓದ್ತಾರೆ, ಕೆಲವು ಓದ್ತಾನೆ, ಅವ್ರ ಅರ್ಥ ಗೊತ್ತು. ಕೆಲವು ಸಂಗೀತ ಫಸ್ಟ್ ಕ್ಲಾಸಾಗಿ ಹಾಡ್ತಾರೆ, ಹಾಡಿದ ಅರ್ಥ ಅವ್ರಿಗೆ ಗೊತ್ತಿರೋದು. ಬರೀ ಶಬ್ದ ನೋಡೋದು, ಹೇಳೋದು, ರಾಗ. ಇವರಿಗೆ ಗೊತ್ತಿದೆ, ಹಾಡ್ಲಿಕ್ಕೆ ಬರೋದಿಲ್ಲ. ಇವ್ರ ಸಮಸ್ಯೆ ಬೇರೆ ಇದೆ. ಎಲ್ಲ ನೋಡಿದರೆ ಒಂದು ವಿದ್ಯೆ ಇದೆ, ಪೂರ್ತಿ ಗೊತ್ತಿರಬೇಕು. ಎಲ್ಲರೂ ಸಾಧ್ಯನೇ. ಇತರೇಷಾಂ ಸುರಾಣಾಂತೂ ನಿಸ್ಸೀಮ ಆನಂದ ಭೋಜನ. ಉಳಿದವರಿಗೆಲ್ಲ ನಿಸ್ಸೀಮ ಆನಂದ ಭೋಜನ. ಹಿಂದೆಲ್ಲ ಕೆಲವು ಕಥೆಗಳು ಬರೀತಾರೆ. 6 ತಿಂಗಳಿಗೆ ಒಂದು ಇಷ್ಟೇ ತಿಂತಿದ್ದೆ ಎಲೆ, 6 ತಿಂಗಳಿಗೊಮ್ಮೆ. ಉಳಿದಂತೆ ಅವ್ರು ಸೀಡ್ ಅವನೆಲ್ಲಿ ಹೋಗಾಗಿಲ್ಲ. ಇವರು ಟೆಸ್ಟ್ ಮಾಡಿ ಲಾಕ್ ಮಾಡಿಬಿಟ್ಬಿಡ್ಬೋದು. ಗೊತ್ತಾಯ್ತಾ? ಎಷ್ಟು ಸಾಮರ್ಥ್ಯ ಇದು. ಇವರೆಲ್ಲ ಇತ್ತೀಚಿನವ್ರು ಆ್ಯಕ್ಚುಲಿ. ಗೊತ್ತಾಯ್ತಾ? ಶುದ್ಧ ಇವರು ಕೂಡ ಅಲ್ಲ. ಅವರು ಇಂಥದ್ದನ್ನು ಮಾಡಬೇಕಾದ್ರೆ ಯೋಗಿ ನಿಜವಾಗ್ಲೂ ಎಷ್ಟು ಮಾಡ್ತಾರೆ. 6 ತಿಂಗಳ ಕೂಡ ಹಾಕಿದ್ದಾರೆ ಆಚಾರ್ಯ ಒಂದು ಕಡೆಗೆ. ಅವನು ಹಾಕಿದ್ದ ಬರ್ ಕತೆ ಬರ್ತದಲ್ಲ, ನೋಡಿದ್ರೆ ಆಚಾರ್ಯ ಎಲ್ಲರನ್ನ ಕಳಿಸಿ ಒಬ್ಬರೇ ಕೂತಿದ್ದಾರೆ. ಆಹಾರಕ್ಕೆ ಏನು ವ್ಯವಸ್ಥೆ ಮಾಡಿಲ್ಲ ಅವನು. 6 ತಿಂಗಳು ಹಾಗೆ ಕೂತಿದ್ದಾರೆ. ಅವ್ರು 48 ದಿವಸ ಉಪವಾಸ ಮಾಡ್ತಾರೆ. ಕಾಷ್ಟಮೌನ ಮದದಾದ ಉಪವಾಸ ಇವೆಲ್ಲ ನೋಡ್ತಾ ಹೋದರೆ ಯೋಗ ಶಕ್ತಿ. ಕೆಲವು ಉಪವಾಸ ಮಾಡಿ ಮಲ್ಕೊಂಡ್ಬಿಟ್ಟಿರ್ತಾರೆ ಓದ್ಕೊಂಡು, ಅಷ್ಟಿದೆ. ಆ ಉಪವಾಸ ಅಲ್ಲ. ವಿಭೀಷ್ಮಕ ಇತ್ಯಾದಿ ಮಾಡ್ಬೇಕಾದ್ರೆ ನೀವೇ ಹೇಳ್ತಾರೆ, ಅವರೇ ಅಡುಗೆ ಮಾಡಿ ಬಡಿಸ್ಬೇಕು. ಅದು ನಂಬರ್ 1. ಅದು ಅವರೇ ಅಡುಗೆ ಮಾಡಿ ಬಡಿಸ್ಬೇಕು. ಇವ್ರು ಬಡಿಸಿರೂ ತಿನ್ನೋ ಶಕ್ತಿ ಇರೋದಿಲ್ಲ, ಆ ಸ್ಥಿತಿಲಿ ಇರ್ತಾರೆ. ಅಂದರೆ ಇವ್ರ ಕ್ವಾಲಿಟಿ ಇಷ್ಟು. ಅವ್ರು ಹಾಗಲ್ಲ, ಮಾಡಿ ಅಷ್ಟು ಜನಕ್ಕೆ ಮಾಡಿ ಕೊನೆಗೆ ಲಾಸ್ಟ್ ಊಟ ಮಾಡ್ತಾರೆ ಬೇಕಾದ್ರೆ. ಅದು ಅವರವ್ರ ಸಿದ್ಧಿಗೆ ಪ್ರಕಾರ ಬರೋ ಅಂಶಗಳು. ಇತರೇಷಾಂ ಸುರಾಣ ದಾತ್ಸಿನೇ. ಅಡುಗೆ ಉಪವಾಸ ಮಾಡಿ ಅಡುಗೆ ಮಾಡಿ ಬಡಿಸೋರು ಇದ್ದಾರೆ, ಊಟ ಮಾಡೋಕ್ಕೂ ಬರದೇ ಇದ್ದಾರೆ, ಇವನು ಇದ್ದಾರೆ. ಎಷ್ಟು ವ್ಯತ್ಯಾಸ ಇದೆ. ಮಾಡಿ ನಿಧಾನವಾಗಿ ಏನು ಯೋಚನೆ ಟೆನ್ಷನ್ ಮಾಡ್ಕೊಳ್ಳೋದು. ಅದೊಂದು ಪ್ರಾಕ್ಟೀಸು ಮತ್ತು ಕಮಿಟ್ಮೆಂಟ್. ಮಾಡಲೇಬೇಕು ಅಂತಿದ್ರೆ ಮಾಡ್ತಾರೆ. ಏವಮೇವತ್ತು ನಿಸ್ಸೀಮ ದೇವಾನಾಮಷ್ಟ ಸಿದ್ಧಯ ಇತರೇಷಾಂ ಸುರಾಣಾಂತೂ ನಿಸ್ಸೀಮ ಆನಂದ ಭೋಜನ. ಇವೆಲ್ಲ ನಿಸ್ಸೀಮ. ಅದು ಆನಂದ. ಸುಮ್ಮನೆ ಧ್ಯಾನ ಕೂತ್ಕೊಂಡ್ಬಿಟ್ರೆ ಅಷ್ಟು ಎಂಜಾಯ್ ಮಾಡ್ತಾರೆ. ಅದು ಕೂಡ ಯೋಗದ ಒಂದು ಸಿದ್ಧಿಯ ಫಲ. ಕೊನೆ ಎಲ್ಲ ಬೇಕಾದ ಆನಂದದಲ್ಲೇ. ಇವೆಲ್ಲ ಮಾಡಿ ಆನಂದ ಬರದೆ ಹೋದರೆ ಎಲ್ಲ ವೇಸ್ಟ್. ಗೊತ್ತಾಯ್ತಾ? ಎಲ್ಲ ಒಂದು ಭೋಗದ ಫಲ ಆನಂದ, ಎಲ್ಲ ತಿಳುವಳಿಕೆಯ ಫಲ ಜ್ಞಾನ. ಇದು ಜ್ಞಾನ, ಅದು ಆನಂದ. ಇವೆರಡು ಇಲ್ಲದೆ ಹೋಗಿಬಿಟ್ರೆ ಏನು ಮಾಡಿದರೂ ಅದು ವ್ಯರ್ಥ ಅಂತ ಕರೀತಾರೆ. ಉತ್ತರೋತ್ತರ ಮಾತ್ರಾಪಿ. ಯಾರು ನೋಡ್ತಾರೆ, ಅಯ್ಯೋ ಎಷ್ಟು ಸಂಪತ್ತು, ಏನು ಹೇಗಿದೆ ಪಾಪ, ಡಾಕ್ಟರ್ ಹೇಳಿದ್ದಾರೆ ಏನೂ ತಿನ್ನಾಗಿಲ್ಲ ಮನುಷ್ಯ, ಏನೂ ತಿನ್ನಾಗಿಲ್ಲ. ಇವರು ಎಲ್ಲ ತಿಂತಾರೆ, ಅದು ತಿನ್ನಕ್ಕಿಲ್ಲೇ ಇಲ್ಲ ಇವರಿಗೆ. ಎಲ್ಲ ಏನು ಬೇಕಾದ್ರೆ ತಿಂತಾರೆ, ತಿನ್ನಲಿಕ್ಕೆ ಇಲ್ಲ. ಎಲ್ಲ ಇದೆ, ತಿನ್ನಕ್ಕೆ ಬರೋದಿಲ್ಲ ಅವ್ರಿಗೆ. ಎಷ್ಟು ವ್ಯತ್ಯಾಸ ಇದೆ ಆಗ. ಏನ ಅದೇ ಹೇಳ್ತಿರೋದು. ಅದಕ್ಕೆಲ್ಲ ಅದಕ್ಕೆ ಯೋಗ ಇರಬೇಕು ಅಂತಾರಲ್ಲ. ಯೋಗ ಇರಬೇಕು ಅನ್ನೋದಕ್ಕೆ ಒಂದರ್ಥ ಪುಣ್ಯದ ಯೋಗ, ಇನ್ನೊಂದು ಈ ಯೋಗ ಇರಬೇಕು. ಉತ್ತರೋತ್ತರ ಮಾತ್ರಾಪಿ ಯಾವದ್ವಿಷ್ಣು ಸ ಪೂರ್ಣ ಭುಕ್. ಇನ್ನು ಪರಮಾತ್ಮ ಮಾತ್ರ ಪೂರ್ಣ ಭುಕ್. ಮತ್ತೇನೂ ಬೇಕಿಲ್ಲ, ಏನೂ ಬೇಕಿಲ್ಲ, ಎಲ್ಲ ತಿಂತಾರೆ. ಅತ್ತ ಚರಾಚರ ಗ್ರಹಣ. ಇದೆಲ್ಲ ಒಟ್ಟು ಎಲ್ಲಿ ಎಂಡ್ ಮಾಡ್ತಾರೆ ಗೊತ್ತಾ? ವಿಷ್ಣು ಸರ್ವತ್ವದಲ್ಲಿ ಎಂಡ್ ಮಾಡೋದು. ಎಲ್ಲಿಗೋ ಬಿಡೋದಿಲ್ಲ. ಅದನ್ನು ಅಲ್ಲಿಗೆ ಹೋಗ್ಬೇಕು. ಯಾವುದನ್ನು ಇಂಟಿಗ್ರೇಟ್ ಮಾಡಿದರೂ ದೇವರ ಹತ್ರ ಮುಟ್ಟಬೇಕು. ಇಲ್ಲದ ಜ್ಞಾನಕ್ಕೆ ಮಹತ್ವ ಇಲ್ಲ. ನದಿ ಹರಿತದೆ ಅಂದರೆ ಮುಂದೆ ಹೋಗಲೇಬೇಕು. ಇದು ಒಂದು ಕಡೆ ಸ್ಟಾಪ್ ಆಗ್ತಾ ಅಲ್ಲಿವರೆಗೂ ಅಷ್ಟೇ, ಮುಂದೆ ಅದಕ್ಕೆ ಶುದ್ಧಿ ಇಲ್ಲ. ಆಯಾ ಅಜ್ಞಾದಿ ಶಕ್ತಿ ಸಂಸ್ತಂಭ ಉತ್ತರೋತ್ತರ ತಶ್ಚಾಪಿ. ಅಜ್ಞಾದಿ ಶಕ್ತಿ ಸಂಸ್ತಂಭ ಅಜ್ಞಾದಿ ಸ್ತಂಭ ಇಷ್ಯತೆ ಇತಿ ಕೌರ್ಮೆ. ಅಜ್ಞಾದಿ ಶಕ್ತಿ ಅಗ್ನಿ ಉರಿತಾನೇ ಇದೆ. ಕೆಲವರು ಇರ್ತಾರೆ ಬುದ್ಧಿವಂತರು, ಏನು ಮಾಡ್ತಾರೆ, ನೀರು ಹಾಕಿ ಆರಿಸಿಬಿಟ್ಬಿಡ್ತಾರೆ. ಕೆಲವು ಹಾಗೆ ಬಿಟ್ಟು ಕೈ ಸುಟ್ಕೊಳ್ತಾರೆ, ನೀರು ಹಾಕಿ ಆರಿಸಿಬಿಟ್ಬಿಡ್ತಾನೆ, ಯೋಚನೆ ಇಲ್ಲ ಅವನಿಗೆ. ಇಲ್ಲೊಬ್ರು ಹಾಗೆ ಅಗ್ನಿ ಉರಿತಾನೆ ಇರ್ತದೆ, ಕೈ ಇಡ್ತಾರೆ. ಅದು ಯೋಗ ಶಕ್ತಿ, ಅದು ಬೇರೆ ಯೋಗ. ಅದು ಅಜ್ಞಾದಿ ಶಕ್ತಿ ಸಂಸ್ತಂಭ ಅಜ್ಞಾದಿ ಸ್ತಂಭ ಇಷ್ಯತೆ. ಆದಿ ಶಬ್ದದಿಂದ ಜಲಾದಿಗಳು.
ಅಗ್ನಿ ಜಲ ಅವ್ರು ಏನೇ ವಸ್ತುಗಳು ಮಾಡೋದು ಆ ವಸ್ತುನ ಎಫೆಕ್ಟ್ ಆಗದಂತೆ ನೋಡ್ಕೋತಾರೆ. ಇವತ್ತು ಎಷ್ಟೊತ್ತಿಗೆ ಇಮ್ಯುನಿಟಿ ಇರುತ್ತೆ. ಕೊರೋನಾ ಕೆಲವು ಬಂತು ಬರಲಿಲ್ಲ, 20 ಜನ ಓಡಾಡಿದರು, ಒಂದು 10 ಒಬ್ಬನಿಗೆ ಬರಲಿಲ್ಲ. ಯಾಕೆ? ಇಮ್ಯುನಿಟಿ ಅಂತ ಕರಿತೀವಿ ಅಷ್ಟೇ ನಾವು. ಇಲ್ಲಿ ಹಾಗಲ್ಲ, ಅಯ್ಯೋ ಸಿದ್ಧಿ ಅಂತ ಕರಿ. ಇಮ್ಯುನಿಟಿ ಬೇರೆ, ಸಿದ್ಧಿ ಬೇರೆ. ಇದೆಲ್ಲ ನಾವು ಮೆಟೀರಿಯಲ್ ಲೆವೆಲ್ ಮಾತಾಡಿದಾಗ ಇಮ್ಯುನಿಟಿ ಆಗುತ್ತೆ, ಸಿದ್ಧಿ ಲೆವೆಲ್ ಮಾತಾಡಿದಾಗ ಅದು ಸಂಸ್ತಂಭದ ಶಕ್ತಿ ಅಂತ ಕರೀತಾರೆ. ಏಕಸ್ಮಾತ್ ಸಿದ್ಧಯೋ ವಿಷ್ಣೋ ಸ್ಥಾನಭೇದಾತ್ ಪೃಥಗ್ ವಿಧಾಹ ಏಕಸ್ಥಾನಗತಾದ್ವಾಸ್ಯು ಸುಸ್ಥಿರೋಪಾಸನ ಯತ್ ಇತಿ ಭಾರತೆ. ದೇವರ ಎಲ್ಲ ಸಿದ್ಧಿಗಳು ಇವೆ, ಒಂದೊಂದು ಕಡೆ ವ್ಯಕ್ತಿ ಮಾಡ್ತಾರೆ ಅಷ್ಟೇ, ಎಲ್ಲ ಕಡೆ ವ್ಯಕ್ತಿ ಮಾಡಬೇಕು ಅಂತಿಲ್ಲ. ಕೂರ್ಮನಾಗಿ ಭಾರ ಎಷ್ಟೆತ್ತು ತೋರಿಸ್ತಾನೆ, ಮತ್ಸ್ಯನಾಗಿ ಹೇಗೆ ಈಜಬೇಕು ತೋರಿಸ್ತಾನೆ, ವರಾಹನಾಗಿ ಭೂಮಿಯ ಕೋಡೆ ದಾರಿಯ ತುದಿ ಮೇಲೆ ಎತ್ತಾನೆ. ಹೀಗೆ ಫುಟ್ಬಾಲ್ ಇಟ್ಕೊಳ್ಳಿ ನೋಡಂತ ಒಂದು ಬೆರಳ ಮೇಲೆ ನಿಲ್ಲಕ್ಕಾಗತ್ತಾ? ಈಗ ಇಟ್ಕೊಳ್ಳೋದೇ ಕಷ್ಟ. ಇಡೀ ಭೂಮಿನ ಹೇಳ್ತಾರೆ, ಸರಿಯಾಗಿ ಓದ್ಬೇಕಾದ್ರೆ ಸಗಿರಿ ದರ ಧರಾತಲ ವಹ ಸುಸೂಕರ ಭವ ಪರಮ ವಿಬೋಧಯೇ ಭವಮೋಶರ ಅಂತ ಹೇಳಿದಾಗ, ಇಂಥ ಭೂಮಿನ ನನ್ನ ಕೋರೆಯ ದಾಡಿ ಮೇಲೆಲ್ಲ ತುದಿಯಲ್ಲಿ ಇಟ್ಕೊಂಡಿದ್ದಾರೆ ಪರಮಾತ್ಮ. ಗೊತ್ತಾಯ್ತು? ಅದು ಹೇಗೆ ಸ್ವಲ್ಪ ಶೇಕಾದ್ರೂ ಕತೆ ಮುಗೀತು. ಎಂದು ಇಷ್ಟು ಯಾವುದೇ ಶೇಕಾಗಿಲ್ಲ ಅಂದರೆ ಎಷ್ಟು ಶಕ್ತಿ, ಅದು ಇನ್ಫೈನೆಟ್ಟು. ಅದು ಆದ್ದರಿಂದ ಉಳಿದೋರಿಗೆ ಸಾಧ್ಯ ಇಲ್ಲ. ಹೀಗೆ ಅದ್ರ ಮೇಲೆ ಏನು ಬೇಕು ಇಷ್ಟರ ಮೇಲೆ ಕಿರಿಬೆಳ್ಳಿ ಎತ್ತಿದ್ದಲ್ಲ, ಒಂದು ಕೈಲಿ ಎತ್ತಿದ್ದು. ಇವ್ರು ಕಿರಿಬೆಳ್ಳಿ ಆಮೇಲೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಪುರಾಣದ ಎಲ್ಲೂ ಬರೋದಿಲ್ಲ ಅದು ಕಿರಿಬೆಳ್ಳ. ಇವ್ರು ಹೇಳ್ತಾ ಅದೇ ಹೇಳಿ ಅದೇ ಅಭ್ಯಾಸ ಆಯಿತು ಕೊನೆಗೆ. ದೇವರಿಗೆ ಕಿರಿಬೆಳ್ಳೆಯವ್ರಿಗೆ ವ್ಯತ್ಯಾಸ ಏನಿಲ್ಲ, ಬಟ್ ಇರೋದು ಹಸ್ತ ಏಕಹಸ್ತೇನ. ಗೊತ್ತಾಯ್ತಾ? ಏಕಹಸ್ತೇನ ಲೀಲೆಯ ಎರಡು ಹೇಳಿದ್ದಾರೆ. ಛತ್ರಾಕ ಬಿವ ಬಾಲಕ, ಒಬ್ಬ ಹುಡುಗ ಛತ್ರಾಕ ಅಂದರೆ ನಾಯಿ ಕೊಡೆ ಹಿಡ್ಕೊಳ್ಳುತ್ತಲ್ಲ, ಇದು ನಾಯಿ ಕೊಡೆ ಅಂತ ಬಿಡ್ತಾರಲ್ಲ, ಹಿಡ್ಕೊಂಡ್ರೆ ಹಾಗೆ ಅದು ಲೆಕ್ಕಕ್ಕೆ ಇಲ್ಲ, ಆತ ಹಿಡ್ಕೊಂಡಿದ್ದಾನೆ ಅಂತ. ಏಕಸ್ಮಾತ್ ಸಿದ್ಧಯೋ ವಿಷ್ಣೋ ಸ್ಥಾನಭೇದಾತ್ ಪೃಥಗ್ ವಿಧಾ ಅಂತ ತೋರ್ಸೋಕ್ಕೋಸ್ಕರ ಬೇರೆ ಬೇರೆ ರೂಪ ತೋರಿಸ್ತಾರೆ. ಇದೇ ಇಲ್ಲ ಜನ ತಿಳ್ಕೊಬಾರ್ದು ಅಂತೇಳಿ ಒಂದೇ ನೋಡ್ಲಿಕ್ಕೆ ಅರ್ಥ ಆಗಲ್ಲ ಜನಗಳಿಗೆ. ಅದೇ ಏಕಾಂಗ ಚಿಂತನೆ ಮಾಡಬೇಕು ಅಂತ ಹೇಳೋದು. ಹಾಗೆ ವರಹ ರೂಪದಲ್ಲಿ ಒಂದು ಶಕ್ತಿ, ಇದರಲ್ಲಿ ಮತ್ತೊಂದು ಶಕ್ತಿ, ಉಗುರಿನ ಶಕ್ತಿ ಅಲ್ಲಿ ತೋರಿಸ್ತಾನೆ, ಕಾಂಬಿನೇಷನ್ ಆಫ್ ರೂಪಗಳನ್ನ ಅಲ್ಲಿ ತೋರಿಸ್ತಾನೆ, ನರಸಿಂಹ ರೂಪದಲ್ಲಿ ತೋರಿಸ್ತಾನೆ, ಎಲ್ಲ ಹಯಗ್ರೀವನಾಗಿ ಜ್ಞಾನದ ಇದನ್ನು ತೋರಿಸ್ತಾನೆ. ಸ್ವಚ್ಛಂದ ಮೃತ್ಯುರು ದೇವಾನಾಂ ಸಹ ಕ್ರೀಡಾನುದರ್ಶನಂ. ಸ್ವಚ್ಛಂದ ಮೃತ್ಯು ಅಂದ್ರೇನು? ಬರೀ ಸಾಯೋದಷ್ಟೇ ಅಲ್ಲ, ದೇವತೆಗಳ ಜೊತೆಗೆ ದೇವತೆಗಳ ಕ್ರೀಡೆಯನ್ನು ನೋಡೋ ಒಂದು ಚಾನ್ಸ್ ಅದು. ಯಥಾ ಸಂಕಲ್ಪ ಸಂಸಿದ್ಧಿ ಆಜ್ಞಾ ಅಪ್ರತಿಹತಾಗತಿ. ಯಥಾ ಸಂಕಲ್ಪ ಸಂಸಿದ್ಧಿ, ಏನು ಸಂಕಲ್ಪ ಮಾಡಿದರೂ ಕೂಡ ಸಿದ್ಧಿ ಅಲ್ಲ, ಸಂಸಿದ್ಧಿ, ಪೂರ್ಣ ಸಿದ್ಧಿ ಆಗಬೇಕು. ಆಮೇಲೆ ಪ್ರತಿಸ್ತಂಭವು ಅಪರಾಜಯ ಪರಚಿತ್ಯಾದಿ ಅಭಿಜ್ಞತ. ಎಷ್ಟು ಮನಸ್ಥಾನ ಕೂಡ ತಿಳ್ಕೊಂಡ್ಬಿಡ್ತಾರೆ. ಅಗ್ನ್ಯರ್ಕ ವಿಷಾದೀನಾಂ ಪ್ರತಿಸ್ತಂಭು ಅಪರಾಜಯ. ಅಗ್ನಿ, ಅರ್ಕ, ಅಂಬು, ವಿಷ ಅವುಗಳೆಲ್ಲವನ್ನೂ ಕೂಡ ಪ್ರತಿಸ್ತಂಭನ ಮಾಡೋ ಶಕ್ತಿ ಇದೆ, ಪರಾಜಯ ಇಲ್ಲವೇ ಇಲ್ಲ. ಭೂತ ಸೂಕ್ಷ್ಮಾತ್ಮನಿ ಮಯಿ ತನ್ಮಾತ್ರಂ ಧಾರಯನ್ ಮನಃ ಅಣಿಮಾನಮವಾಪ್ನೋತಿ ತನ್ಮಾತ್ರೋಪಾಸಕೋ ಮಮ. ದೇವರನ್ನು ಧ್ಯಾನ ಮಾಡ್ತಾ ಮಾಡ್ತಾ ಸಿದ್ಧಿ ಇದ್ದರೆ ಅದೇ ಹನುಮಂತ 100 ಯೋಜನ ದೇಹ ಬೆಳೆಸಿದ್ದೇನು, ಬಾಯಿ ತೆಗೆದಿದ್ದೆ 100 ಯೋಜನ ರೂಪ ಬೆಳೆಸಿದ್ದು. ಇಲ್ಲಿ ಚಿಕ್ಕ ರೂಪದೊಳಗೆ ಬಿಡಾಲ ಸಮೇತ ಬರೋದು. ಆಮೇಲೆ ಕುಂಭಕರ್ಣನೇ ಹೊಡೆದಾಗ ಸುಗ್ರೀವನ ಹಿಂದೆ ಹೋಗಿದ್ದು ಹೇಗೆ ಅಂದರೆ ಸುಸೂಕ್ಷ್ಮ ಮಕ್ಷಿಕೋಪಮಃ. ಮಕ್ಷಿಕನೇ ಸೂಕ್ಷ್ಮ, ಅದರಲ್ಲಿ ಸೂಕ್ಷ್ಮ, ಅದರಲ್ಲಿ ಸುಸೂಕ್ಷ್ಮ. ಅಂದರೆ ನೋಡಿದ್ರೆ ತುಂಬ ದಿವಸ ಕಾಣಬೇಕು. ಸಣ್ಣ ರೂಪದ ಸುಗ್ರೀವನಿಂದ ಹೋಗಿ ಕುಂಭಕರ್ಣನು ಅವ್ರು ಎಲ್ಲಿವರೆಗೂ ಇವಾಗತ್ತೋ ಇರ್ತೇನೆ, ಆಮೇಲೆ ನಾನು ಹೊಡಿತೀನಿ ಅಂತ ಹೋಗಿ ಮುಂದೆ ಹೊಡಿತಾನೆ. ಸುಗ್ರೀವನಿಗೆ ಫೇಲ್ ಆದಾಗ ಎದ್ದು ಹೊಡಿತಾನೆ. ಇದರಿಂದ ನಮಗೇನು ಅನಿಸುತ್ತೆ, ನಮ್ಮ ರಕ್ಷಣೆ ಹೇಗೆ ಮಾಡ್ತಾರೆ ವಾಯುದೇವರು ಅಂದರೆ ರೈಫಲ್ ಹಿಡ್ಕೊಂಡು ಹಿಂದೆ ಬರಬೇಕಾಗಿಲ್ಲ, ಅವರು ಅತಿ ಸೂಕ್ಷ್ಮ ರೂಪದಲ್ಲೇ ಬಂದು ಕಾಪಾಡ್ತಾರೆ. ಕುಂಭಕರ್ಣನ ಹಿಂದೆ ಸುಗ್ರೀವನ್ನೇ ಕಾಪಾಡಿದ್ರಲ್ಲ ಹಾಗೆ. ಇದೆಲ್ಲ ಜ್ಞಾಪಕ ಇದ್ದಾಗ ದೇವತೆ ಹೌದು ನೊಣ ಎಂಥ ಮಕ್ಷಿಕ ಸೂಕ್ಷ್ಮ, ಅದರಲ್ಲೂ ಎಷ್ಟು ಸುಸೂಕ್ಷ್ಮ, ಭಾರಿ ಚಿಕ್ಕ ನೊಣದಷ್ಟು ಗಾತ್ರದ, ನೊಣವಾಗಿ ಹೋಗಲಿಲ್ಲ, ನೊಣದಷ್ಟು ಚಿಕ್ಕ ಕಪಿರೂಪ. ಇದರಲ್ಲಿ ಒಂದು ಇದಿಟ್ಟಿದೆ ಜಗನ್ಮೋಹನ್ ಪ್ಯಾಲೇಸಲ್ಲಿ ಇಷ್ಟೇ ಇಷ್ಟು ಅಕ್ಕಿ ಕಾಳು, ಅದು ದಶಾವತಾರ ಬರೆದಿದೆ ಅಷ್ಟರಲ್ಲಿ. ದಶಾವತಾರ ನೋಡಿರ್ತಾರೆ ಯಾರಾದ್ರು, ಎಷ್ಟು ಆಲ್ಟ್ ಇರ್ಬೇಕಾದ್ರೆ ನೋಡಿದ್ದೆ. ಹೌದು ನನ್ನ ಹತ್ರ ಒಂದು ಪುಸ್ತಕ ಒಂದೇ ಪೇಜಲ್ಲಿ ಇಡೀ ಇಷ್ಟು ಶಾಸ್ತ್ರ ಬರೆದಿದ್ದಾರೆ, ಸಣ್ಣಷ್ಟು ಇಡೀ ಒಂದೇ ಪೇಜಲ್ಲಿ. ಗೊತ್ತಾಯ್ತಾ? ಅಂದರೆ ಅವರ ಗೀತಾ ಬರ್ಕೊಂಡೇ ಇರ್ತಾರೆ ಆ ಥರ ಚಿಕ್ಕದಾಗಿ. ಅದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರತ್ತು ಅದು ಅತಿ ಚಿಕ್ಕದಾಗೋಯ್ತು. ಅದು ಸೈಜೇ ಚೇಂಜ್ ಆಯಿತು. ಮನಸ್ಸಿಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಆಬ್ಸ್ಟ್ರಾಕ್ಟ್ ಆಗೋಯ್ತು.
ಎಷ್ಟು ಬೇಕಾದ್ರೆ ಇಟ್ಕೋಬೋದು. ಬ್ರೈನ್ ಎಷ್ಟು ದೊಡ್ಡ ಇವತ್ತು ಇಲ್ಲೇ ಇಲ್ಲ. CD ಪೆನ್ ಡ್ರೈವ್ ಯಾವುದೂ ಸಿಗೋದಿಲ್ಲ. ಎಷ್ಟು ವಿಷಯ ಪ್ಯಾಕ್ ಮಾಡೋದು ಅದರೊಳಗೆ. ನಮ್ಮೆದುರಿಗೆ ಕಾಣಿಸುತ್ತವೆಲ್ಲ CD, ಫ್ಲಾಪಿ, CD, ಆಮೇಲೆ ಇಮೇಲು ಅಲ್ಲಿ ಇದೆಲ್ಲ ಎಷ್ಟು ವ್ಯವಸ್ಥೆ ಇದೆ. ಅದರೊಳಗೆ ಕೆಪಾಸಿಟಿ ಬೇರೆ ಆಗೋದಿಲ್ಲ. ಆ ಥರ ನೋಡಿದ್ರೆ ನಂಬ್ಲಿಕ್ಕೆ ಸಾಧ್ಯ. ನೋಡ್ಬೋದು ನಾವು ಸಾವಿರಾರು ಪುಸ್ತಕ ಇಷ್ಟೆಲ್ಲ ಹಾಕ್ಬೋದು. ಯಾವ್ದು ಬೇಕಾದ್ರೂ ತಕ್ಷಣ ತೆಗಿಬೋದು. ಮತ್ತೆ ನೆನಪಿನಷ್ಟಕ್ಕಿಂತ ಫಾಸ್ಟ್ ತೆಗಿಬೋದು. ಇವತ್ತು ಹೇಳಿದೆ ಟೆಕ್ನಾಲಜಿ ಡೆವಲಪ್ಮೆಂಟ್, ಸೈನ್ಸ್, ಟೆಕ್ನಾಲಜಿ, ಫಿಲಾಸಫಿ, ತಂತ್ರಶಾಸ್ತ್ರ. ಫಿಲಾಸಫಿ ಥಿಯರಿ, ತಂತ್ರಶಾಸ್ತ್ರ ಅಪ್ಲೈಡ್ ತತ್ವಶಾಸ್ತ್ರ. ಇದು ಸೈನ್ಸು, ಅದು ಅಪ್ಲೈಡ್ ಸೈನ್ಸ್. ಟೆಕ್ನಾಲಜಿ ಅಂದರೆ ಅಪ್ಲೈಡ್ ಸೈನ್ಸ್ ಅಷ್ಟೇ. ಸೈನ್ಸ್ ಇಲ್ಲದೆ ಹೋದರೆ ಟೆಕ್ನಾಲಜಿ ಬರೋ ಚಾನ್ಸೇ ಇಲ್ಲ. ಮತ್ತು ಮೊದಲೇನಿರಬೇಕು, ಜ್ಞಾನ ಇದ್ರೇ ಯೋಗದ ಮುಂದಿನ ಪ್ರಶ್ನೆ. ಮತ್ತು ಅಜ್ಞಾನಿಗಳು ಯೋಗ ಮಾಡಿಸೋದ್ರೆ ಅರ್ಥನೇ ಇಲ್ಲ. ಭೂತ ಸೂಕ್ಷ್ಮ ಇವತ್ತು ಡಾಕ್ಟರ್ಸನ್ನು ಕೂಡಿಸಿ ಬಂದು ಕೆಲಸ ಹೇಳೋದಕ್ಕೂ ಮಿಕ್ಸ್ ಮಾಡಿಬಿಟ್ರೆ ಹೇಗಿರುತ್ತೆ ಕಾನ್ಫರೆನ್ಸ್, ಕೆಟ್ಟೋಗುತ್ತೆ. ಅದು ಯೋಗ ಅಂದರೆ ಯಾರ ಕೈಲಿ ಎಲ್ಲರೂ ಮಾಡಿಸೋ ಯೋಗ ಅದು ಫಿಸಿಕಲ್ ಅಷ್ಟೇ ಹೊರತು ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ಡಿಸಿಪ್ಲಿನ್ ಕೊಡುತ್ತೆ. ಅದು ವೇಸ್ಟ್ ಅಂತ ಹೇಳೋದಿಲ್ಲ, ಬಟ್ ಇದಕ್ಕೆ ಕಂಪೇರ್ ಮಾಡೋಕ್ಕೆ ಹೋಗ್ಬಾರ್ದು. ಭೂತ ಸೂಕ್ಷ್ಮಾತ್ಮನಿಮೆ, ಅದಕ್ಕೆ ಅಣುರೂಪ ತೊಗೊಳೋದಕ್ಕೆ ಹೀಗೆಲ್ಲ ಏನು ಮಾಡಬೇಕು ಅಂತ ಹೇಳ್ತಾರೆ. ದೇವರನ್ನು ಧ್ಯಾನ ಮಾಡಿ ಸಿದ್ಧಿ ಪಡಿತಾರೆ, ಆಗ ಅಣುರೂಪ ಬರುತ್ತೆ ಅವರಿಗೆ. ಭೂತ ಸೂಕ್ಷ್ಮಾಣ ಆತ್ಮನಿ ಪರಮಾಣುಷು ಸ್ಥಿತೇ ಅಣುರೂಪೇ ತನ್ಮಾತ್ರಾವಯವೇ ಸತೀದೇವಿ ದೇಹ ತ್ಯಾಗ ಮಾಡಿದರು. ಹೊರಗಿನ ಅಗ್ನಿ ತಗೊಳ್ಳಿಲ್ಲ, ಅದು ಆತ್ಮಹತ್ಯೆ ಆಗುತ್ತೆ. ದೇಹ ಬಿಡೋದು ಬೇರೆ, ದೇಹ ಕೊಂದುಕೊಳ್ಳೋದು ಬೇರೆ. ತಮ್ಮ ದೇಹದ ಅಗ್ನಿನೇ ದೊಡ್ಡದು ಮಾಡಿದರು, ದೇಹ ತ್ಯಾಗ ಮಾಡಿಬಿಟ್ರು. ಅದು ಆತ್ಮಹತ್ಯೆ ದೋಷವೂ ಬರೋದಿಲ್ಲ ಮತ್ತು ದೇಹ ತ್ಯಾಗ ಮಾಡೋಕ್ಕೆ ಸಾಧ್ಯವೂ ಆಯಿತು. ತನ್ಮಾತ್ರಾವಯವೇ ಸೂಕ್ಷ್ಮೆ ಪರಮಾಣ್ವಭಿಧಾನಕ್ಕೆ ಪ್ರತ್ಯೇಕ ಮಣುರೂಪಂತೂ ವಿಷ್ಣು ಧ್ಯಾಯನ್ನನುರ್ಭವೇತ್. ಈ ರೀತಿ ಪರಮಾತ್ಮನ ಅತಿ ಸೂಕ್ಷ್ಮ ರೂಪ ಚಿಂತನೆ ಮಾಡ್ತಾ 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 ಹೋದಾಗ ಇವರಿಗೆ ಸೂಕ್ಷ್ಮ ರೂಪ ತಗೊಳ್ಳೋ ಶಕ್ತಿ ಬರುತ್ತೆ. ಇತಿ ಕಾಪಿಲೇಯೇ ಆಕಾಶವತ್ ಸೂಕ್ಷ್ಮತಾಂಯೋ ವ್ಯಾಪಿತ್ವೇ ನೈವ ಮನ್ಯತೆ ತನ್ಮಾತ್ರ ವ್ಯಾಪಿನಂ ವಿಷ್ಣು ಚಿಂತೆಯನ್ ಸತಥಾ ಭವೆ. ದೊಡ್ಡ ರೂಪ ತಗೋಬೇಕೀಗ. ದೇವರು ವ್ಯಾಪ್ತ ರೂಪ ಚಿಂತನೆ ಮಾಡ್ತಾನೆ, ದೊಡ್ಡ ರೂಪ ಬಂದುಬಿಡುತ್ತೆ. ಗೊತ್ತಾಯ್ತಾ? ಚಿಕ್ಕ ರೂಪ, ದೊಡ್ಡ ರೂಪ, ಅದೆಲ್ಲ ಹೇಗೆ ತೊಗೋಬೇಕು ಅಂತ ಉಪಾಯ ಕೂಡ ಹೇಳಿದರು. ಅದು ಮಾಡೋದಕ್ಕೊಂದು ಮೆಥಡ್ ಇದೆ, ಈ ರೀತಿ ಮಾಡಿದರೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇದಕ್ಕೆಲ್ಲ ಬೇಸಿಕ್ ಮೊದಲು ಜ್ಞಾನ ಇದ್ದರೆ ಮಾತ್ರ, ಬಿಟ್ಟರೆ ಏನು ಉಪಯೋಗ ಇಲ್ಲ. ಮಹತ್ಯಾತ್ಮನ್ ನೋಡೋದಕ್ಕೆ ಡ್ರೈವಿಂಗ್ ಬರೀ ಇದು ಕಾಣ ಎಷ್ಟು ಸುಲಭ ಅನಿಸ್ಬಿಡುತ್ತೆ. ಈ ಕಥ ಹೋಗ್ಬಿಟ್ಟು ಹೋಗ್ಬಿಡೋದಲ್ಲ, ನಾನು ಮಾಡ್ತೀನಿ ಅಂದಾಗ ಅದು ಆ್ಯಕ್ಚುಲಿ ಫಾರ್ ಕಾಣೋದು ಅಷ್ಟೇ. ನಾಲೆಡ್ಜ್ ಒಳಗಿಂದ ನಾಲೆಡ್ಜ್ ಇದೆ. ನಾಲೆಡ್ಜ್ ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು? ಅಯ್ಯೋ ಭಾರಿ ಅದು ಇನ್ನೊಂದು ಬಂದ ಸೈಡ್ ಕೊಡಬೇಕಾದ್ರೆ ರಾತ್ರಿ ಹೊತ್ತಲ್ಲಂತೂ ಭಾರಿ ಕಷ್ಟ. ಕಣ್ಣು ಹೊಡಿತಾ ಇರುತ್ತೆ ಆ ಕಡೆ. ಅವನಿಗೆ ಮುಟ್ಸಾಗಿಲ್ಲ, ಈ ಕಡೆ ಹೋದ್ರೆ ಬಳಿ ಬಿದ್ದು ಬಿಡ್ತಾರೆ. ಅದೆಲ್ಲ ಮಾಡ್ಬೇಕಾದ್ರೆ ಎಷ್ಟು ಬೇಕು, ಅದು ಎಕ್ಸ್ಪರ್ಟ್ ಆಯಿತು. ನೋಡೋದಕ್ಕೆ ಇಷ್ಟೇ ಕಾಣೋದೆಲ್ಲರೂ ಅಷ್ಟೇ. ಡ್ರೈವಿಂಗ್ ಅಲ್ಲ, ಡ್ರೈವಿಂಗೇ ನಮ್ಮ ಹೊರಗಿನ ರೂಪ ಅಷ್ಟೇ. ತನ್ಮಾತ್ರಾವಯವೇ ಸೂಕ್ಷ್ಮೆ. ಮುಂದೆ ಹೇಳ್ತಾರೆ, ಮಹಾತ್ಮನಿ ಮಹತ್ಯಾತ್ಮನ್ಯಪಿ ಪರೇ ಯಥಾ ಸಂಸ್ಥಂ ಮನೋದಧತ್ ಮಹಿಮಾನಮವಾಪ್ನೋತಿ ಭೂತಾನಾಂಚ ಪೃಥಕ್ ಪೃಥಕ್. ಮತ್ತು ಎಷ್ಟು ರೂಪ ತೊಗೋಬೇಕು ಅಂತಿರುತ್ತೋ ಅಷ್ಟು ರೂಪದ ದೇವರನ್ನು ಧ್ಯಾನ ಮಾಡಿದರೆ ಆ ಸೈಜ್ ಬರುತ್ತೆ. ಭಾರಿ ವ್ಯಾಪ್ತ ಹೇಳಿದರು, ತೀರ ಅಣು ಹೇಳಿದರು. ಇನ್ ಬಿಟ್ವೀನ್ ಎಷ್ಟಪ್ಪ ಆಗಬೇಕು ನಿನಗೀಗ? ಅದು 100 ಯೋಧನ ಬಾಯಿ ತೆಗಿತು, 100 ಯೋಧನ ತೋರಿಸಿದ್ರೆ ಎಷ್ಟು ಬೇಕೋ ಅಷ್ಟೇ. ಅಷ್ಟು ಬಟ್ಟೆ ಮಡಿಸ್ಬೇಕಾದ್ರೆ ಎಷ್ಟು ಬೇಕಾದ್ರೆ ಮಡಿಸ್ಬೋದಲ್ಲ. ಪೂರ್ತಿ ಮಡಿಸಿ ಇಷ್ಟು ಮಾಡ್ಬೋದು, 2 ಮಡಿಗೆ ಹೇಗೆ ಅಷ್ಟು ಮಾಡ್ಬೋದು, ಪೂರ್ತಿ ಬಿದ್ದು ದೊಡ್ಡದು ಮಾಡ್ಬೋದು. ಅದೇ ಬಟ್ಟೆನ ಮಡಿಸಿಟ್ರೆ ಹೇಗೆ, ಮುಚ್ಚಿಟ್ರೆ ಹೇಗೆ. ಒಂದು 18 ಮಾಡೋದು ಇಷ್ಟು ಕಾಣಿಸುತ್ತೆ. ಅದೆಲ್ಲ ಇದು ಬಡಿಸೋ ಯೋಗ. ಮಹತಿ ವ್ಯಾಪ್ತಿ. ಪ್ಯಾಕಿಂಗ್ ಒಂದು ಆರ್ಟ್ ಅಂತ ಗೊತ್ತದಲ್ಲ, ಸಿಕ್ಕಾಪಟ್ಟೆ ದುಡ್ಡು ಕೊಡ್ಬೇಕಾರೆ ಪ್ಯಾಕಿಂಗಿಗೆ. ಇವನು 5-6 ಮಾಡಿರ್ತಾನೆ, ಒಂದರಲ್ಲಿ ಮುಗಿಸ್ಬಿಡ್ತಾನೆ, ಮತ್ತು ನೀಟಾಗಿ ಇಟ್ಟಿರ್ತಾನೆ. ಇವಂದು ಅದು ಡಿಫ್ರೆನ್ಸ್ ಭಾರಿ ಇರ್ತದೆ. ಮನೆ ತುಂಬ ಹೀಗೆ ಹಾಕಿಬಿಡಿ, ಎಲ್ಲ ತುಂಬ ಹೋಗ್ಬಿಟ್ಟೆ ಜೋಡಿಸಿಟ್ಬಿಡಿ, ಇಷ್ಟರಲ್ಲಿ ಎಲ್ಲ ಮೇಲೆ ಬಂದ್ಬಿಡ. ಏನು? ಹೌದೌದು, ಬರುತ್ತೆ, ಬೆಡ್ ಬರುತ್ತೆ, ಏನೇನೋ ಬರುತ್ತೆ. ಒಂದೇ ಒಂದು ಕಿಟ್ಟು ದೊಡ್ಡದಾಗಿಬಿಡುತ್ತೆ. ಇಷ್ಟು ಬೇಕಾದ್ರೆ ಮಾಡಿ, ಇಷ್ಟು ಬೇಕಾದ್ರೆ ಮಾಡಿ, ಇಷ್ಟು ಕೈ ಹಿಡ್ಕೊಳ್ತಾರೆ, ಬಿಚ್ಚಿಬಿಟ್ರೆ ಇಷ್ಟು ದೊಡ್ಡದಾಗಿಬಿಡುತ್ತೆ. ಅಂಬ್ರೆಲ್ಲ ಹೇಗಿರುತ್ತೆ, ಹೀಗಿರುತ್ತೆ, ಬಿಚ್ಚಿದ್ರೆ ಅಷ್ಟು ದೊಡ್ಡದಾಗ. ಅವೆಲ್ಲ ಯೋಗದ ಅನೇಕ ಮುಖಗಳು ಮೆಕ್ಯಾನಿಕಲ್ ಆಗಿ. ಮಹತಿ ವ್ಯಾಪ್ತೆ ಮಹತ್ತತ್ವಸ್ಯ ಪೃಥಗುಕ್ತೇ ಅಸ್ಮಾತ್ ಸ್ಥೂಲತಾಂ ಪ್ರಾಪ್ನುವಾನಿ ಇತಿ ಅಪೇಕ್ಷಾಯಾಮ್ ತಸ್ಮಾತ್ ಪ್ರಾಪ್ನೋತಿ. ಯಾವುದೋ ನೋಡ್ತಾರೆ, ಇದಕ್ಕಿಂತ ದೊಡ್ಡದಾಗಬೇಕು ನಾನು, ಯೋಗಿಗೆ ಆಗತ್ತೆ, ಮಾಡೋಕ್ಕೆ ಚಿಕ್ಕದಾಗಬೇಕು, ಆಗತ್ತೆ. ಅದಕ್ಕೆ ದೇಹ ಬೆಳೆಸಿದ್ದು ಆಯಿತು, ತಕ್ಷಣ ಚಿಕ್ಕ ಮಾಡಿದ್ದಾಯಿತು. ಅದಕ್ಕೆ ಬಾಯಿ ತೆಗೆ ಯೋಗ ಇತ್ತು, ತಕ್ಷಣ ಮುಚ್ಚಲಿಕ್ಕೆ ಬರಲಿಲ್ಲ. ಅದಕ್ಕೆ ಸುರಸೆಗೆ
ಹನುಮಂತ ಅಷ್ಟೇ ಬೇಗ ಅಷ್ಟು ಚಿಕ್ಕದು ಮಾಡಿ ಹೋಗಿ ಒಳಗೆ ಹೋದ್ದು ಹೊರಟಿರ್ತಾರೆ. ಅದು ಹನುಮಂತ ಅದು ಯೋಗಿನೇ. ಅದು ಡಿವೈನ್ ಸರ್ಪೆಂಟ್ ಅದು ಸುರಸಾದ್ರೆ ಹಾವು ಅದು ಡಿವೈನ್, ಅದು ತನ್ನ ಶಕ್ತಿ ತೋರಿಸ್ತದು. ದೇವತರು ವರ ಬೇರೆ ಇತ್ತು ಅದಕ್ಕೆ. ಹನುಮಂತ ಏನಿಲ್ಲದೆ ಅಷ್ಟೆಲ್ಲ ಮಾಡಿ ಮುಂದೆ ಹೊರಟುಬಿಡ್ತಾರೆ. ಇದು ಯೋಗ ಶಕ್ತಿ. ಉಳಿದವರಿಗೆ ಏನೋ ಸುಳ್ಳು, ಉಳಿದವರಿಗೆ ಕೆಲವರಿಗೆ ಸುಳ್ಳದು ಗೊತ್ತಾಯ್ತಾ, ಕೆಲವರಿಗೆ ಏನೋ ಮ್ಯಾಜಿಕ್ ಇದ್ದಾಗೆ, ಕೆಲವರಿಗೆ ಸ್ವಲ್ಪ ಸತ್ಯ. ಹನುಮಂತ ಈಜ್ಕೊಂಡು ಹೋದ ಅಂತೇಳಿ ತುಂಬ ಜನ ಹೇಳೋದು, ಹಾರ್ಲ ಕೆಲಸ ಆಗುತ್ತೆ ಈಜ್ಕೊಂಡು ಹೋದ ಅಂತೇಳಿ ತಪ್ಪದು. ಅಂದರೆ ಅವ್ರ ಪ್ರಕಾರ ಇದು ನಂಬ್ಲಕ್ಕೆ ಬರೋದಿಲ್ಲ, ತಮ್ಮದೇ ಸೃಷ್ಟಿ ಮಾಡ್ತಾರೆ. ನೀವು ಒಪ್ತಿರೋ ಬಿಡ್ತೀವಿ, ಇರೋದನ್ನ ಇರಾಗಿಟ್ಕೊಂಡ್ರೆ ಮುಂದೆ ಒಬ್ಬನಿಗೆ ಒಳ್ಳೆಯದನ್ನು ತಿಳಿಯುತ್ತೆ ಕೊನೆ ಪಕ್ಷ. ಅದನ್ನು ಚೇಂಜ್ ಮಾಡಿಬಿಡ್ಬಾರ್ದು. ಪರಮಾಣುಮಯೇ ಚಿತ್ತಂ ಭೂತಾನಾಮಪಿ ರಂಜಯನ್ ಕಾಲಸೂಕ್ಷ್ಮಾತ್ಮಕೆ ಯೋಗಿ ಲಘಿಮಾನ ಭಾವಾಪ್ನುಯಾತ್. ಅದೇ ರೀತಿ ಕಾಲದ ಸೂಕ್ಷ್ಮತ್ವವನ್ನು ಚಿಂತನೆ ಮಾಡ್ತಾ ಹೋದಂತೆ ಲೈಟ್ ಆಗ್ಲಿಕ್ಕೆ ಬರುತ್ತೆ ಅವನಿಗೆ. ಪರಮಾಣುಮಯೇ ಶ್ರುತ ಭೂತಾನಾಂ ಸಕಾಶಾದ್ ಅತಿಶಯೇನ ಅಣುಸ್ವರೂಪೇ ಕಾಲ ಸೂಕ್ಷ್ಮಾಣಂ ಆತ್ಮನಿ. ಕಾಲ ಎಷ್ಟಂತ ಮೈನ್ಯೂಟ್ ಅಂದರೆ ನಮಗೆ ಸೆಕೆಂಡ್ ಅರ್ಥ ಆಗುತ್ತೆ. ಇನ್ನೂ ಹೋಗಿಬಿಟ್ರೆ ಅಯ್ಯೋ ನೋಡಿ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬೇಗ ಚಿಕ್ಕ ರೂಪ ತಗೋಬೋದು. ಆ ರೀತಿ ಆಗುತ್ತಾ. ಪರಮಾಣುಮಯ ಚಿತ್ತಂ ಅಂತಿದೆಯಲ್ಲ, ಪರಮಾಣುಮಯೇ ಕಾಲದ ಪರಮಾಣು ರೂಪವನ್ನು ಚಿಂತನೆ ಮಾಡಬೇಕು. ಕಾಲದ್ದು ಚಿತ್ತಮ್ಮನ್ನು ಭಾರಿ ಚಿಕ್ಕದು, ಲವಕಾಲ ಅಂತ ಕರೀತಾರೆ ಗೊತ್ತಾ. ಆ ಕಾಲ ಚಿಂತನೆ ಮಾಡಿದರೆ ಅಷ್ಟು ಸೂಕ್ಷ್ಮತೆ ಒಳಗೆ ಬರುತ್ತೀವಿ. ಅಂದರೆ ಒಂದು ಯೋಗ ಸಿದ್ಧಿ, ಅದು ಪಡೆಯೋ ಕ್ರಮ ಎಲ್ಲ ಹೇಳ್ತಾರೆ. ಸಿದ್ಧಿ ಪಡೆಯೋಕ್ಕೆ ಏನೇನು ಮಾಡಬೇಕು ಹೇಳ್ತಾರೆ. ಇದು ಅದಕ್ಕೆ ಹೇಳ್ತಾರೆ ಏಕಾಸ್ಕಂದದೊಳಗೆ ಉದ್ದವ್ರಿಗೆ ಹೇಳ್ಬೇಕಾದ್ರೆ ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇದ್ದರೆ ತಿಳಿಯುತ್ತೆ ಅಂತ ಅರ್ಥ. ಇಲ್ಲದೆ ಸುಮ್ಮನೆ ಓದಿದ್ರೆ ತಿಳಿಯೋದಿಲ್ಲ. ಅದು ತಿಳಿಯೋಕ್ಕೆ ಕಷ್ಟ ಬೇಕು, ಮಾಡ್ಲಿಕ್ಕೆ ಪ್ರಾಕ್ಟೀಸೇ ಮಾಡಬೇಕಾದ್ರೆ. ಧಾರಯನ್ ಏನಾಯ್ತದ ಅಹಂ ತತ್ವೇ ಮನೋವೈಕಾರಿಕೆ ಅಖಿಲಂ ಸರ್ವೇಂದ್ರಿಯಾಣಾಂ ಆತ್ಮತ್ವಂ ಪ್ರಾಪ್ತಿಂ ಪ್ರಾಪ್ನೋತಿ ಮನ್ಮನಾಹ. ದೇವರಲ್ಲಿ ಮನಸ್ಸಾಕಿ ಅಹಂಕಾರ ತತ್ವವನ್ನು ಚಿಂತನೆ ಮಾಡ್ತಾ ಅದರಲ್ಲಿ ರುದ್ರದೇವರು, ಅದರಲ್ಲಿ ಎಲ್ಲ ವಾಯುದೇವರೆಲ್ಲ ಚಿಂತನೆ ಮಾಡಿ ದೇವರನ್ನ ಚಿಂತನೆ ಮಾಡಿದಾಗ ಅವನಿಗೇನಾಗುತ್ತೆ ಅಂದರೆ ಸರ್ವೇಂದ್ರಿಯಾಣಾಂ ಆತ್ಮತ್ವಂ ಪ್ರಾಪ್ತಿ ಮಾಪ್ನೋತಿ ಮನ್ಮನಃ. ಯಾವುದೇ ಇಂದ್ರಿಯವನ್ನು ಸಿಕ್ಕಾಬಟ್ಟಿ ಆ್ಯಕ್ಟಿವೇಟ್ ಮಾಡ್ಬೋದು, ಒಂದೇ ಇಂದ್ರಿಯ, ಯಾವ ಇಂದ್ರಿಯ ಬೇಕಾದ್ರೂ ಕೂಡ. ಅಹಂ ತತ್ವ ಸ್ಥಿತೇ ಮಯಿ, ಒಟ್ಟು ದೇವರಲ್ಲಿ ಎಂಡಾದರೆ ಮಾತ್ರ ಫಂಕ್ಷನ್ ಮಾಡೋದು. ಮೇನ್ ಸ್ವಿಚ್ ಇಲ್ಲದೆ ಏನು ಕೆಲಸ ಮಾಡೋಕ್ಕೂ ಬರೋದಿಲ್ಲ. ಮಹತಿ ಆತ್ಮನಿ ಯಸ್ ಸೂತ್ರೇ ಧಾರಯನ್ ಮಯಿ ಮಾನಸಂ ಪ್ರಾಕಾಶ್ಯಂ ಪಾರಮೇಷ್ಠ್ಯಂ ಮೇ ವಿಂದತೆ ಅವ್ಯಕ್ತ ಜನ್ಮನಃ. ಸೂತ್ರ ವಾಯುದೇವರಲ್ಲಿ ಮನಸ್ಸಿಟ್ಟು ದೇವರನ್ನ ಧ್ಯಾನ ಮಾಡಿಬಿಟ್ರೆ ಏನು ಬೇಕಾದ್ರೂ ಅರ್ಥ ಆಗತ್ತೆ. ನೀವು ಪ್ರಾಕಾಶ್ಯ ಸಿದ್ಧಿ, ಏನು ಬೇಕಾದ್ರೂ ಅರ್ಥ ಆಗತ್ತೆ. ಅವರು ಪೂರ್ಣ ಪ್ರಜ್ಞಿರ್ತಾನೆ, ಅದಕ್ಕೆ ಏನು ಬೇಕಾದ್ರೂ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೊಡ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಯಾವಾಗ ಸ್ವಲ್ಪ ದಡ್ಡರಿದ್ದಾಗ ಕೆಲವು ಮಂತ್ರ ಉಪದೇಶ ಮಾಡಿ ಸ್ವಲ್ಪ ಜಪ ಮಾಡಿಕೊಂಡು ಬಾ ಅಂತ ಕಳಿಸ್ತಾರೆ. ಸ್ವಲ್ಪ ದಿವಸ ಆದಮೇಲೆ ಏನಾಗುತ್ತೆ ಹೇಳಿದ್ರೆ ಅರ್ಥ ಆಗುತ್ತೆ ಅವನಿಗೆ. ವೀಕ್ ಇದ್ದವ್ರಿಗೆ ಸ್ವಲ್ಪ ಈ ರೀತಿ ಊಟ ಮಾಡ್ಕೊಂಬ ದಪ್ಪ ಆಗ್ತದೆ ಅಂತ ಹೇಳ್ತಾರಲ್ಲ, ಆಗತ್ತೆ. ತುಂಬ ವೀಕ್ ಇದ್ದವರಿಗೆ ಒಳ್ಳೆ ರೀತಿ ಡಯಟ್ ಮಾಡಿ ಹೇಳಿಬಿಟ್ಟಾಗ ಸರಿ ಹೋಗ್ಬಿಡ್ತಾರೆ. ಇವರು ಇದಕ್ಕೆ ಬ್ರೈನ್ ಡಯಟ್ ಹೇಳಬೇಕು, ಬುದ್ಧಿವಂತ ಆಗ್ತೀವಿ. ಮಂತ್ರಗಳನ್ನು ಹೇಳಿದಾಗ ಬುದ್ಧಿವಂತರಾಗ್ತಾರೆ. ತತ್ವನ್ಯಾಸ ಈ ದೇವತೆಗಳೆಲ್ಲ ಬರ್ತಾರಲ್ಲ, ತತ್ವನ್ಯಾಸ ಹೌದು, ಈ ದೇವತೆಗಳೆಲ್ಲ ಬರ್ತಾರೆ. ಅದೇ ಯಾವ ದೇವತೆ ಸಿದ್ಧಿ ಬೇಕೋ ಆ ದೇವತೆಯ ಮೂಲಕ ಆರಾಧನೆ ಮಾಡಬೇಕು, ಆ ಸಿದ್ಧಿ ಸಿಗುತ್ತೆ. ತಸ್ಮಾದ್ ಅವ್ಯಕ್ತ ಉತ್ಪನ್ನಂ ತ್ರಿಗುಣಂ ದ್ವಿಜಸತ್ತಮ ಇತಿ ಮೋಕ್ಷಧರ್ಮೇಶು ಸೂತ್ರೇ ಸ್ಥಿತೇ ಮಯಿ. ಸೂತ್ರ ಅಂದರೆ ವಾಯುದೇವರು, ಅವರ ಅಂತರ್ಯಾಮೆಯಾದ ಪರಮಾತ್ಮನಲ್ಲಿ. ಗೃಹೇ ಪೀಠ ಇತಿವತ್, ಗೃಹದಲ್ಲಿ ಪೀಠ ಹೇಗೋ ಸೂತ್ರದಲ್ಲಿ ಪರಮಾತ್ಮ ಇದ್ದಾನೆ. ಅವ್ಯಕ್ತ ಜನ್ಮನಃ ಅವ್ಯಕ್ತಶ್ಯಾಪಿ ಕಿಂಚಿತ್ ಸ್ಥೂಲತ್ವ ಕರ್ತು. ತಸ್ಮಾದ್ ಅವ್ಯಕ್ತ ಉತ್ಪನ್ನಂ ತ್ರಿಗುಣಂ ದ್ವಿಜಸತ್ತಮ ಇತಿ ಮೋಕ್ಷಧರ್ಮೇಶು. ಅವ್ಯಕ್ತದಲ್ಲೂ ಕೂಡ ಎರಡು ವೆರೈಟಿ. ಮೂಲ ಅವ್ಯಕ್ತ ಬೇರೆ, ಅನಂತರ ಬರೋ ಅವ್ಯಕ್ತ ಬೇರೆ. ಮೂಲ ವ್ಯಕ್ತಕ್ಕೆ ಮಹಾಲಕ್ಷ್ಮಿ, ಅನಂತರದ ವ್ಯಕ್ತ ಸರಸ್ವತಿ ಭಾರತಿ. ಫೋರ್ಟ್ ಹೇಗೆ ವಾಯುದೇವರಲ್ಲಿ ನಾನಿದ್ದೇನೆ ಅಂತ ಹೇಳಿದಾಗ ಪೀಠದಲ್ಲಿ ವಸ್ತು ಇರುತ್ತಲ್ಲ ಹಾಗೆ ಅಂತೇಳಿ ದೃಷ್ಟಾಂತ ಕೊಟ್ಟರೆ ಅರ್ಥ ಆಗುತ್ತೆ. ಟೇಬಲಲ್ಲಿ ಪುಸ್ತಕ ಅರ್ಥ ಆಗುತ್ತೆ. ಅಜರಾದ್ ಹೌದು. ಅಜರಾದ್ ಅಮರಾದ್ ಅಮೂರ್ತಿತಃ ಶಾಶ್ವತ ಮನಸಃ ಇತಿ ಚ. ಪರಮಾತ್ಮ ಅಜರ ಅಮರ ಪರಿಪೂರ್ಣ ಎಲ್ಲ ಇದ್ದಾನೆ. ಅವನ ಚಿಂತನೆಯಿಂದ ಪಡೀಲಿಕ್ಕೆ ಬರುತ್ತೆ. ಅವ್ಯಕ್ತಶ್ಚ ಅಜನ್ಮ ಅಂದರೆ ಪ್ರಹ್ಲಾದ ಯೋಗಿ ಅಂತ ಅರ್ಥ. ಇಷ್ಟೆಲ್ಲ ನೋಡಿದಾಗ ಪ್ರಹ್ಲಾದ ಏನಾಗಿದ್ದ? ದೊಡ್ಡ ಯೋಗಿ ಆಗಿದ್ದ, ಧ್ರುವ ಯೋಗಿ, ಪ್ರಹ್ಲಾದ ಯೋಗಿ. ಇವು ಅವರೆಲ್ಲ ಒಂದೊಂದು ಆಸ್ಪೆಕ್ಟಲ್ಲ, ಅದು ಆಚಾರ ಪೂರ್ಣ, ಎಲ್ಲದರಲ್ಲೂ ಪರ್ಫೆಕ್ಷನ್. ಅವ್ಯಕ್ತಸ್ಯ ಆತ್ಮಮತೋ ವಿಕಾರೋ ಜನಿರುಚ್ಯತೆ ಇತಿ ಹರಿವಂಶೇಶು.
ಅದು ವಿಕಾರಕ್ಕೆ ಜನಿ ಅಂತಾರೆ ಹೊರತು ಬೇರೆ ಅಲ್ಲ. ಇವತ್ತು ಹಾಲು ಕಾಯಿಸಿಬಿಟ್ಟಾಗ ಬಿಸಿ ಹಾಲು ಕೆನೆ ಬಂತು, ಹಾಗೆ ಇದ್ರೆ ಕೆನೆ ಕಾಣಿಸ್ತಿರಲಿಲ್ಲ, ಬಂದಾಗ ಕೆನೆ ಬಂತು. ಅದು ಬಂದಿರೋದು ಅದೇ ಅಲ್ಲಿಂದನೇ, ಬೇರೆ ಕಡೆಯಿಂದ ತಂದು ಹಾಕಿಲ್ಲ. ಆದರೆ ಮ್ಯಾಜಿಕ್ ಅಂದರೆ ಕಾಯಿಸಿದಾಗ ಹೊಸ ಶಕ್ತಿ ಉತ್ಪನ್ನ ಆಯಿತು. ಇನ್ನೂ ಹೆಚ್ಚು ಕಾಯಿಸಿದಾಗ ಆ ಕಲರ್ ಕೂಡ ಚೇಂಜ್ ಆಗುತ್ತೆ, ಒಂದು ರೀತಿ ಕಲರ್ ಬರುತ್ತೆ, ಆ ಟೇಸ್ಟು ಚೇಂಜ್ ಆಗುತ್ತೆ. ಅದರಲ್ಲಿ ಬೇರೆ ಏನಿಲ್ಲ, ಅದೇ ವಸ್ತುನ ಅಗ್ನಿ ಸ್ಪರ್ಶ ಮಾಡ್ತಾ ಹೋದಂತೆ ಅದು ಗುಣಗಳು ಏನೇನು ಬದಲಾಗಲಿಕ್ಕೆ ಶುರುವಾಗುತ್ತೆ. ಮೇ ಸಕಾಶಾತ್ ವಿಂದತೆ, ಒಟ್ಟಿನ ಮೇಲೆ ಇವೆಲ್ಲ ನನ್ನ ಅನುಗ್ರಹದಿಂದ ಬರಬೇಕು, ಹೊತ್ತು ಇದು ಬರೋದಿಲ್ಲ ಅಂತ ಪರಮಾತ್ಮ ಉದ್ಧವರಿಗೆ ಹೇಳ್ತಾರೆ, ಸ್ಪಷ್ಟ ಮಾಡ್ತಾರೆ. ಹಾಂ 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 ಅಲ್ಲ, ಈ ಬೈ ಪ್ರಾಡಕ್ಟ್ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಹೇಳಿದ್ರೆ ಕೇಳಬಾರ್ದು ಅಂತ ಹೇಳ್ತಾರೆ ಕೊನೆಗೆ. ಇದೆಲ್ಲ ಕೇಳೋಕ್ಕೆ ಹೋಗಬೇಡಿ, ಬೈ ಪ್ರಾಡಕ್ಟ್ ಅಷ್ಟೇ ಹೊರತು ಏನು ಬೇಕಿಲ್ಲ. ಟೀ ಕೊಟ್ಟರು ತೊಗೊಂಡು ಸುಟ್ಟು ಹಾಕಿಬಿಟ್ಟ, ಇದ್ಲು ಬೇಕಾಗಿತ್ತು ಅವರಿಗೆ, ಸುಟ್ಟು ಹಾಕಿಬಿಟ್ಟ. ಟೀ ಕೊಟ್ಟಿದ್ಬಿಟ್ಟು ಸುಟ್ಟು ತೊಗೊಳ್ಳೋವಿತ್ತು, ಅದಾ ಅರ್ಥ ಆಯ್ತಾ? ಯಾವ ಒಟ್ಟಿಗೂ ಬರ್ತಾಯಿತ್ತು ಅದು. ಅದಕ್ಕೆ ಹೇಳಿದೆ ಗುರುವಿಲ್ ಅಂತೀರಿ ಕೆಲವಿರುತ್ತೆ, ಅದು ಬೇರೆ ಕೆಲಸಕ್ಕೆ ಬರೋದಿಲ್ಲ. ಅದು ಯಾವುದಕ್ಕದು ಅದಕ್ಕೆ ಅಂಥದ್ದು ಮಾತ್ರ ಪರ್ಮಿಷನ್. ಫಾರೆಸ್ಟಲ್ಲಿ ಯಾವಾಗಲೂ ಕೂಡ ಸೌದೆ ಮನೆಗೆ ಬೇಕಾದ್ರೆ ತಲೆ ಪರ್ಮಿಷನ್ ಕೊಡ್ತಾರೆ, ಆದರೆ ಯಾವ ಪರ್ಪಸ್ಸು ಯಾವುದು ಎಷ್ಟು ಇದು ಗುರುವಿಲಿರುತ್ತೆ, ಅದ್ರ ಮಾತ್ರ ತೊಗೊಂಡಾಗ ಅಲೋ ಮಾಡ್ತಾರೆ. ಅಲ್ಲಿ ಗಾರ್ಡ್ ಇರ್ತಾರೆ, ಅದೆಲ್ಲ ನೋಡ್ಕೊಂಡು ಎಷ್ಟು ಬೇಕೋ ಅದು ಕೂಡ ಒಂದು ಇಷ್ಟು ಅಲರ್ಟ್ ಮಾಡ್ತಾರೆ, ಗೊತ್ತಾಯ್ತಾ? ಗುರುಗಳು ಆ ಟೀ ಫುಡ್ಡೆಲ್ಲ ಕೊಡೋದು ಅದಕ್ಕೆಲ್ಲ ಕೂಡ. ಆ ರೀತಿಯಲ್ಲಿ ನಾವೇನು ಮಾಡ್ತಿದ್ದಾರೆ ಇವತ್ತು, ಯೋಗ ಸಿದ್ಧಿ ಅಥವಾ ದೊಡ್ಡ ಸಿದ್ಧಿಯನ್ನು ಯಾವುದಕ್ಕೂ ಉಪಯೋಗಿಸ್ಬಾರ್ದು. ಅದಕ್ಕೆ ರಾಯರು ಏನು ಮಾಡಬೇಕು ಅಂದಿಂದ ತೋರಿಸಿ ಇದು ಮಾಡಿದರು, ಅದು ಸನ್ಮಾನ ಮಾಡಿದಾರೆ ಕಾಯ್ತಿದ್ರು, ಆದರೆ ಹೋಗಿ ಆಗಿತ್ತು ಅವರು. ಯಾಕೆ ಇನ್ನೂ ದೊಡ್ಡದಾರು ಮಾಡಬೇಕಾಗಿತ್ತು, ಆ ಕಡೆ ಹೊರಟ್ಬಿಟ್ಟು ಸಿಗಲೇ ಇಲ್ಲ. ಅಂದರೆ ಅದು ಅಷ್ಟು ಆತ್ಮ ಸ್ಥಿತಿಯಲ್ಲೂ ಅದು ಬಡತನ ಉಪಯೋಗಿಸಲಿಲ್ಲ ಅವರು. ಆ ಸಿದ್ಧಿ ಉಪಯೋಗಿಸಿ ಬಡತನ ಹೋಗಿಸ್ಬೋದಾಯಿತು, ಹೋಗಿಸ್ಕೊಳ್ಳಿಲ್ಲ. ಅಷ್ಟು ಅಭಿನಯಿಸ್ತೀನಿ ಅಂತ ಹೇಳಿದರು, ಸರಿ ಹೋಯ್ತು. ಅದೆಲ್ಲ ಭಾರಿ ಇಂಪಾರ್ಟೆಂಟ್. ಕೆಲವು ಏನೂ ಆಗಿರಲ್ಲ, ಔಷಧಿ ತೊಗೊಂಡಿದ್ದೇನೆ ಸುಮ್ಮನೆ, ಒಂಚೂರು ಎತ್ತು ಕಡಿಮೆ ಆದ ತಕ್ಷಣ ಗುಡಿಗೆ ಇಷ್ಟು ಪಾತ್ರೆಗಳು ತೊಗೋಬಾರ, ಕೆಲಸ ತಾನೇ ಸರಿ ಹೋಗಿಬಿಡುತ್ತೆ. 90% ನಮಗೇನು ಡೈಲಿ ಏನು ಚೇಂಜಸ್ ಕಾಣ್ಬೋದು, ಡೈಲಿ ಚೇಂಜ್ ಸಣ್ಣಪುಟ್ಟ ಚೇಂಜಸ್ ಆಗ್ತಾನೇ ಇರುತ್ತೆ. ಅವ್ರು ತನಿಸ್ತಾನೆ ಹೋಗಿಬಿಡುತ್ತೆ, ಏನು ಬೇಕಿಲ್ಲ. ಇದು ಕೊಟ್ಟಾಗ ಅವ್ರು ಆ್ಯಕ್ಚುಲಿ ಡಿಸೀಸಾಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಔಷಧಿಗಳು ರೋಗವನ್ನು ಸೃಷ್ಟಿ ಮಾಡೋಕ್ಕೆ ಶುರು ಮಾಡುತ್ತೆ, ಬೇಕಿಲ್ಲ ತನಿಸ್ತಾನೆ. ಕೆಲವು ನೋವು ಇರುತ್ತೆ, ಸ್ವಲ್ಪ ಹೊತ್ತಿಗೆ ಹೋಗೇ ಬಿಡುತ್ತೆ, ತಕ್ಷಣ ತಗೊಳ್ಳೋಕ್ಕೆ ಕಾರಣ ಇಲ್ಲ ಅದಕ್ಕೆ. ಅದೊಂದು ಚಟ ಆಗಿಬಿಡುತ್ತೆ, ಬರ್ತಾ ಏನೋ ಆಗಿದೆ, ಅದು ಏನೂ ಎಚ್ಚರಿಕೆ ಇಲ್ಲದು ಒಂದಾದರೆ ಕೂತ್ರೆ ನಿಂತ ಏನಾಗುತ್ತೋ ಅಂತ ಭಯ ಕೆಲವರಿಗೆ. ಎರಡೂ ತಪ್ಪೇನೆ, ಇದು ತಪ್ಪು ಅದು ತಪ್ಪು. ಎಷ್ಟೋ ರೋಗಗಳಿಗೆ ದೇಹದೊಳಗೆ ದೇವರ ಶಕ್ತಿ ಇಟ್ಟುಬಿಟ್ಟಿದ್ದಾನೆ, ಅವನ್ನ ಹಾಗೆ ಭಾಷೆ ಮಾಡೋ ಶಕ್ತಿ ಇದೆ ಅದಕ್ಕೆ. ಅದು ಸರಿಯಾಗಿದ್ದರೆ ಆಹಾರ ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಇವತ್ತು ನಮ್ಮಲ್ಲಿ ಏನಾಗುತ್ತೆ, ಡಾಕ್ಟ್ರುಗಳು ಎಲ್ಲರಿಗೂ ಒಂದೇ ಔಷಧಿ ಕೊಡೋಕ್ಕೆ ಬರೋದಿಲ್ಲ. ಯಾಕೆಂದರೆ ಒಳ್ಳೆ ಒಬ್ಬನ ಫುಡ್ ಮೇಂಟೈನ್ ಮಾಡೋನು ಇರ್ತಾನೆ, ಎಲ್ಲಿ ಸಿಕ್ಕಲ್ಲಿ ತಿನ್ನೋನಿದ್ದಾನೆ. ಎಲ್ಲರಿಗೂ ಒಂದೇ ಔಷಧಿ ಕೊಟ್ಟರೆ ಹೇಗಾಗತ್ತೆ? ಇದು ಸರಿಯಾಗಿ ಇಟ್ಕೊಂಡವ್ರಿಗೆ ಕೆಲವು ಔಷಧಿ ಫಸ್ಟ್ ಕ್ಲಾಸಾಗಿ ಕೊಡ್ತಾರೆ, ಮಿನಿಮಮ್ ಡೋಸ್ದಲ್ಲಿ ವರ್ಕ್ ಮಾಡ್ತಾರೆ. ಇವನು ಏನು ಕೊಟ್ಟರು ವರ್ಕ್ ಆಗಲ್ಲ, ಯಾಕಂದರೆ ತಿಂತಾನೆ ಇರ್ತಾನೆ, ಕುಡಿತಾನೆ ಇರ್ತಾನೆ. ಅದೆಲ್ಲ ಕೇಳೋಕ್ಕೆ ಅವ್ರಿಗೆ ಟೈಮೂ ಇಲ್ಲ, ಬೇಕು ಇಲ್ಲ, ನೆಕ್ಸ್ಟ್ ಹೋಗ್ತಿರ್ತಾರೆ. ಹಾಗಾಗಿ ಅವ್ರು ಸ್ಟಡಿ ಮಾಡಬೇಕು, ದುಡ್ಡು ಅದಕ್ಕೆ ತೊಗೋಬೇಕು. ಆ್ಯಕ್ಚುಲಿ ಔಷಧಿ ಬೆಲೆ ತುಂಬ ಕಡಿಮೆ ಇರುತ್ತೆ, ಅವ್ರಿಗೆ ಜ್ಞಾನಕ್ಕೆ ಜಾಸ್ತಿ ಬೆಲೆ ಇರುತ್ತೆ, ಗೊತ್ತಾಯ್ತಾ? ಈಗ ಇದಕ್ಕೆ ಹೋಗ್ತಾನೆ, ಮೆಡಿಕಲ್ ಶಾಪ್ಗೆ ಹೋಗ್ತಾನೆ, ಎಷ್ಟು ದುಡ್ಡು ಕೊಡ್ತಾನೋ ಅವನು? ಮಾತ್ರ ಬರೆದಿರೋದಷ್ಟೇ. ಡಾಕ್ಟ್ರ್ ಹಾಗೆಲ್ಲ ಇಲ್ಲ, 10 ಡಾಕ್ಟರ್ ಹೋಗಿದ್ದಾಗ ಏನೋ ನೋಡಿದ ಉತ್ತರ ಕೊಟ್ಬಿಟ್ಟ. ಎಷ್ಟು ಸತಿ ಏನು ಬೇಕಾದ್ರೆ ಕೊಡ್ತಾರೋ ಅವ್ರಿಗೆ. ಎಷ್ಟೋ ವರ್ಷದಿಂದ ಇದ್ದರು ವಾಸಿ ಮಾಡಿಬಿಟ್ರೆ ನಾಲೆಡ್ಜ್ ಅದು. ಮುಂದೆ ಹೇಳ್ತಾರೆ, ವಿಷ್ಣು ಚಾಧೀಶ್ವರಿ ಸೂತ್ರೇ ಸ್ಥಿತೆ. ಇನ್ನೂ ಮುಗಿಲಿಲ್ಲ ಅದು, ನಾಳೆ ಮುಗಿಸೋದು. ದೊಡ್ಡ ಅಧ್ಯಾಯ ಇದೆ ಆ್ಯಕ್ಚುಲಿ. ಇದರಲ್ಲಿ ಪೋಸ್ಟ್ ಬದಿಕ್ಕೆಲ್ಲ ಹೇಳೋದಕ್ಕೆ ಸಾಧ್ಯನೇ ಇರೋದಿಲ್ಲ, ಗೊತ್ತಾಯ್ತಾ? ಅದರಿಂದ ಡೀಟೇಲಾಗಿ ಗೊತ್ತಾಗುತ್ತೆ. ಭಾಗವತಾದ್ಮೇಲೆ 99% ಜನ ಓದೋದಿಲ್ಲ, ಆದ್ದರಿಂದ ಅವ್ರಿಗೆ ಇವೆಲ್ಲ ವಿಷಯ ಗೊತ್ತು ಕೂಡ ಆಗೋದಿಲ್ಲ, ಪೂರ್ತಿ ಬಿಚ್ಚೋಗ್ಬಿಡುತ್ತೆ. ಇಡೀ ಸರ್ವಮೂಲ ಓದಬೇಕು, ಒಂದು ಚೂರು ಬಿಡಬಾರ್ದು. ಆ ರೀತಿ ಓದಿದರೆ ಅದು ಓದು. ಆಚಾರ್ಯಂಥವ್ರು ಬರೆದ ಮೇಲೆ ಯಾವ ಕ್ವಾಲಿಟಿ ಬರೆದಿರ್ತಾರೆ, ಯಾರೋ ಬರೆದು ಬಿಡ್ರಿ ಅವ್ರು ಅಷ್ಟೇ ಬರೆಯೋದು, ಏನು ಮಾಡೋದು ಅದೇ ಹಿಂದೆ ಮುಂದೆ ಹೇಳ್ತಿರ್ತಾರೆ ಅಂತ. ಹಾಗಲ್ಲ, ಪ್ರತಿ ಕ್ಷಣದಲ್ಲೂ ಹೊಸ ವಿಷಯ ಸಿಗಬೇಕು. ಇದೊಂದು ಸರ್ತಿ ಹೋದಾಗ ಹೊಸ ಅದೇ ವಿಷಯ ಮತ್ತೆ ಓದಿದ್ರೆ ಏನಾಗುತ್ತೆ, ಅದು ಇದೇ ಮೊದಲೇ ಗಮನಕ್ಕೆ ಬರಲ್ಲ ಅನಿಸ್ಬಿಡೋದು. ಅದೇ ಹೆಚ್ಚೆಚ್ಚು ಓದಿ ಬರುತ್ತೆ, ಹಗದಾಗೆಲ್ಲ ರಸ ಹೊರಗೆ ಬರುತ್ತಲ್ಲ ಹಾಗೆ.